ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ ಮತ್ತು ಈ ಮುರಳಿಯ ಕೊನೆಯ ಭಾಗ. ಇವತ್ತು ಕೊನೆಯ ದಿನ. ನಾಳೆ ಹೊಸ ಊಟ, ಹೊಸ ಮುರಳಿ ರೆಡಿಯಾಗಿದೆ ಅಲ್ವಾ? ಸರಿ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಈಶ್ವರೀಯ ಶಕ್ತಿಯ ಮೂಲಕ, ಭಗವಂತನ ನೆನಪಿನ ಮೂಲಕ, ಭಗವಂತನಲ್ಲಿರುವಂಥ ಗುಣವನ್ನ ನೀವು ಬೇರೆಯವರಿಗೆ ಕೊಡ್ತಾ ಹೋದಾಗ ನಿಮ್ಮ ವೈಯಕ್ತಿಕ ಜೀವನದ ಲೆಕ್ಕಾಚಾರಗಳು ಕಡಿಮೆ ಆಗ್ತವೆ, ವಿಘ್ನ ವಿನಾಶವಾಗ್ತದೆ ಮತ್ತು ಬೇರೆಯವರಿಗೆ ಏನು ಸಮಸ್ಯೆಗಳು ಬಂದಿದ್ದಾವೆ ಆ ಸಮಸ್ಯೆಗಳಿಗೆ ಸಮಾಧಾನ ಹೇಳುವಂಥದ್ದು ಸಿಗತ್ತೆ. ಅದಕ್ಕಾಗಿ ನೀವು ಸಮಸ್ಯಾ ಸ್ವರೂಪರಾಗಬಾರ್ದು. ಏನಾಗಬೇಕು? ಸಮಾಧಾನ ಸ್ವರೂಪರಾಗಬೇಕು. ಓಕೆ. ಸಮಸ್ಯೆ ಅಂತೂ ಇದೆಯಾ? ಸಮಸ್ಯೆ ಯಾಕಿದೆ? ಸಮಸ್ಯೆ ಯಾಕಿದೆ? ಆ ಪ್ರತಿಯೊಂದು ಆತ್ಮ ಮಾಡಿರುವಂತ, ತಾನು ಮಾಡಿರುವಂತ ಸ್ವಯಂ ಕೃತಾಪರಾಧ, ಗೊತ್ತಿದ್ದು ಗೊತ್ತಿಲ್ದೋ ಮಾಡಿರುವಂತ ಕರ್ಮದ ಫಲವನ್ನ ಆ ಆತ್ಮ ಅನುಭವಿಸ್ಬೇಕಾಗ್ತದೆ. ಅದಕ್ಕೇನು ಹೇಳ್ತಾರೆ? ಸಮಸ್ಯೆ. ಸರಿ, ಓಕೆ. ಅದಕ್ಕೇನ್ ಮಾಡ್ಬೇಕು? ಸಮಾಧಾನ ಮಾಡ್ಬೇಕು. ಯಾರು ಮಾಡ್ಬೇಕು? ಬಾಬಾ ಮಾಡ್ಬೇಕು. ನಮ್ಮ ಹತ್ರ ಆ ಶಕ್ತಿ ಇಲ್ಲ. ಓಕೆ. ಆ ಶಕ್ತಿ ಇರೋದು, ಯೋಗ್ಯತೆ ಇರೋದು, ಆಸ್ತಿ ಇರೋದು ಯಾರ ಹತ್ರ? ಬಾಬನ ಹತ್ರ. ನಾವ್ಯಾರು? ಮಕ್ಕಳು. ಆ ಶಕ್ತಿಯನ್ನ ಅವರವರೆಗೆ ತಲುಪಲಿಕ್ಕೆ ಇರುವಂತ ಒಂದು ಸಾಧನ. ನಾವ್ಯಾರು? ಒಂದು ಸಾಧನ. ಹಸುವಿನ ಹಾಲು ಹಸುವಿನಿಂದ ಬೇಕಾಗಿರುವಂತ ಗ್ರಾಹಕರಿಗೆ ತಲುಪುವವರೆಗೆ ಆ ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಮೇಲ್ಗಡೆದು, ಒಂದು ಸಾಧನ. ವ್ಯಕ್ತಿ ಯಾರು? ತಗೊಂಡೋಗುವ ಒಂದು ಸಾಧನ. ಯಾಕಂದ್ರೆ ಹಸುನ ಹೋಗ್ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ವಲ್ಲ, ಹೌದಲ್ವಾ? ಹಾಗೆ ನಾವೇನಾಗಿದ್ದೀವಿ? ಸಾಧನ. ಅದಕ್ಕೆ ನೋಡಿ ಬಾಬಾ ಏನ್ ಹೇಳ್ತಾರೆ, ತನು ಮನ ಧನ ಜನ ಇದರ ಮೂಲಕ ಸೇವೆ ಮಾಡಿ ಅಂತ ಹೇಳ್ತಾರೆ. ಹೌದಾ? ಹಾಗೆ ತನು ಮನ ಧನ ಜನ ಏನಿದು? ಸಾಧನ ತಾನೆ, ಕರ್ಮೇಂದ್ರಿಯಗಳ ತಾನೆ. ಆ ಸಾಧನವನ್ನ ನೀನು ಏನು ಮಾಡು, ನೀನು ಏನದನ್ನು ಉಪಯೋಗ ಮಾಡ್ತಿದ್ದೀನೋ ಸ್ವಲ್ಪ ಸಮಯ ಏನ್ ಮಾಡು, ನನ್ನ ಕೈಯಲ್ಲಿ ಕೊಡು, ನನ್ನ ಉಪಯೋಗ ಕೊಡು ಅಂತ ಹೇಳ್ತಾರೆ ಅಲ್ವಾ? ಯೋಗೇಶ್ ಅಣ್ಣ ಬೆಂಗಳೂರಿಗೆ ಬರ್ತಾರೆ, ಅಂದ್ಬಿಟ್ಟು ಹೇಳ್ತಾರೆ, ಅಕ್ಕೋರೆ ಸ್ವಲ್ಪ ಈಶ್ವರ್ಯ ಸೇವೆ ಇತ್ತು, ನಿಮ್ 2 ವೀಲರ್ ಕೊಡಿ ಅಂತ. ಅದೇನರ್ಥ? ಪೆಟ್ರೋಲ್ ಹಾಕ್ಬಿಟ್ಟು ಅವ್ರ ಕೈಲಿ 2 ವೀಲರ್ ಕೊಡ್ಬೇಕು ಅಲ್ವಾ? ಸಾಧನ ನಿಮ್ದು, ಮಾಲೀಕ ನಿಮ್ದು. ಆದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ನೀವು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಯೋಗೇಶ್ ಅಣ್ಣನ ಕೈಯಲ್ಲಿ 2 ವೀಲರ್ ಅನ್ನು. ಸರಿನಾ? ಹಾಗೇನೆ ಇಲ್ಲಿ ಸಾಧನವನ್ನು ನಾವೇನ್ ಮಾಡ್ಬೇಕು? ಬಾಬನ ಕೊಡಬೇಕಾಗ್ತದೆ. ಈ ರೀತಿ ನೀವು ಕೊಟ್ಟಾಗ ಅದನ್ನ ಯಾವ ರೀತಿ ನಾನು ಉಪಯೋಗ ಮಾಡ್ತೀನಿ ಅಂತ ಈಗ ಬಾಬಾ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಈಗ ಮಾಡಬೇಕು ಅಂತ ಹೇಳಿದ್ರೆ ತಾನೆ. ಈಗ ನಾವು ಸಾಧನವನ್ನ ಕೊಟ್ಟಿವಿ. ಯಾವ ಸಾಧನವನ್ನ ಕೊಟ್ಟಾಗ ಭಗವಂತ ಯಾವ ರೀತಿ ಅದನ್ನ ಉಪಯೋಗ ಮಾಡ್ತಾರೆ? ಸಾಧನ ನಮ್ದು, ಶಕ್ತಿ ಅವಂದು. ಫಲ ಯಾರಿಗೆ ಸಿಗ್ತದೆ? ಶಕ್ತಿ ಕೊಟ್ಟವನಿಗೆ ಸಿಗ್ತದೋ ಸಾಧನ ಕೊಟ್ಟವನಿಗೆ ಸಿಗತ್ತೋ? ಸಾಧನ ಕೊಟ್ಟವನು. ಸಾಧನ. ನಾವು ಸುಮ್ಮನೆ ಸಾಧನ ಮಾತ್ರ ಕೊಡಬೇಕು, ನಮ್ ಶಕ್ತಿ ಕೊಡಬಾರದು. ಯಾಕೆ ಹೇಳಿ? ನಮ್ ಶಕ್ತಿ ಅಲ್ಲ, ನಮ್ಮ ತಿರುದು ರಾವಣ ತಿರೋದ. ಇವಾಗ ನಮ್ಮತ್ತು ಮೂಲ ರೂಪದಲ್ಲಿ ಏನೂ ಇಲ್ಲ, ರಾಮಂದು ಇಲ್ಲ, ರಾವಣಂದು ಇಲ್ಲ. ಆತ್ಮ ಹೇಳೋದು ಏನೋ ಒಂದು ಸಾಧನ ಅಷ್ಟೇ ಅಲ್ವಾ? ಈಗ ನಮ್ಮಲ್ಲಿರೋದು ಯಾವುದು? ರಾವಣಂದಿರೋದು. ನಾವು ಕೊಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಅದೇ ಕೊಡ್ತೀವಿ, ಅದನ್ನೇ ಕೊಡಬೇಕಾಗ್ತದೆ. ಅದಕ್ಕಾಗಿ ಸಾಧನವನ್ನು ಮಾತ್ರ ಕೊಡಬೇಕೇ ಹೊರತು, ಸಾಧನವನ್ನು ಕೊಟ್ಟಿದ್ದೀನ ಅದನ್ನು ಕ್ಲೀನ್ ಮಾಡಿಕೊಂಡು ಯಾರಿಗೇನು ಬೇಕೋ ಕೊಡುವಂತ ಕೆಲಸವನ್ನ ನೀನು ಮಾಡು. ಸರಿ. ಯಾರಿಗೆ ಕೊಡ್ಬೇಕಂತ ಬಾಬಾ ಹೇಳ್ತಾರೆ? ಬ್ರಾಹ್ಮಣ ಆತ್ಮರಿಗೆ ಸಹಯೋಗವನ್ನ ಕೊಡಿ, ಬೇರೆ ಆತ್ಮಗಳಿಗೆ ದಾನವನ್ನ ಕೊಡಿ. ಅಂತಂದ್ರೆ ಭಗವಂತನ ಶಕ್ತಿಯನ್ನ ನೀವು ಕೊಟ್ಟಾಗ ಏನಾಗ್ತದೆ? ಅವ್ರ ಸಮಸ್ಯೆಗಳ ಪರಿಹಾರ ಆಗ್ತವೆ. ನಿನ್ನೆ ನಾನು ಬಾಬನ ಹತ್ರ ಮಾತಾಡ್ತಾ ಇದ್ದೆ. ಯಾರೋ ಒಂದು BK ಪರಿವಾರದವರಿಗೆ ಆರೋಗ್ಯ ಸರಿ ಇಲ್ಲ. ಬಾಬಾ ಅವರಿಗೆ ಸಹಿಗೂ ಕೊಡಬೇಕಲ್ಲ, ಹೇಗೆ ಕೊಡೋದು?
ಓಕೆ. ಬಾಬಾ ಏನ್ ಹೇಳಿದ್ರು ಗೊತ್ತಾ? ನೋಡಪ್ಪ, ಈಶ್ವರಿ ಶಕ್ತಿಯನ್ನ ಕೊಡ್ಲಿಕ್ಕೆ ನಿಮಿತ್ತನಾಗು. ಅದಾಗ್ಬಿಟ್ರೆ ಧನದ ಸೇವೆನೂ ಆಗ್ತದೆ, ತನುವಿನ ಸೇವೆನೂ ಆಗ್ತದೆ. ಅಂದ್ರೆ ಯಾರೋ ಒಬ್ರು ತನುವಿನ ಮೂಲಕ ಅವ್ರು ಸೇವೆಗೂ ಕೊಡ್ತಾರೆ, ಧನದ ಸೇವೆನೂ ಕೊಡ್ತಾರೆ. ತನುವಿನ ಸೇವೆ ಯಾರೋ ಬಂದ್ ಮಾಡ್ಬೋದು, ಧನದ ಸೇವೆ ಮಾಡ್ಬೋದು, ಆದ್ರೆ ಈಶ್ವರಿ ಶಕ್ತಿಯನ್ನು ಕೊಡ್ಲಿಕ್ಕೆ ಎಲ್ಲರ ಹತ್ರ ಇಲ್ಲ. ಆಗೋದಿಲ್ಲ. ಇಲ್ಲಿವರೆಗೆ ನಿಮ್ಮ ಮನಸ್ಸು ಸ್ವಚ್ಛವಾಗೋದಿಲ್ಲ. ಆತ್ಮೀಯರೇ, ತಮ್ಗೆ ಗೊತ್ತು, ಸ್ಟಾರ್ಟಿಂಗ್ ಎಲ್ಲ ನಾವು ಯೋಗ ಮಾಡಿದಾಗ ಇಷ್ಟು ಶಕ್ತಿ ಪ್ರವಾಹ ಆಗಿದ್ದು ನಮ್ಗೆ ಗೊತ್ತಾಗ್ತಿತ್ತ? ಈಶ್ವರಾನುಭೂತಿ ಗೊತ್ತಾಗ್ತಿತ್ತ ನಮ್ಗೆ? ಇಲ್ಲ. ನಿಮ್ಗೆ ಗೊತ್ತಾಗ್ತಿರ್ತಿಲ್ಲ, ಈಗ ನನಗೆ ಗೊತ್ತಿಲ್ಲ, ನನಗಂತೂ ಆಗ್ತಿರ್ಲಿಲ್ಲ. ಅಲ್ಲ, ಎಷ್ಟು ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ, ಅವಾಗ ಈಶ್ವರ ಶಕ್ತಿ ಪ್ರವಾಹ ಆಗಿದೆ ಏನಾಗತ್ತೆ? ಗೊತ್ತಾಗ್ತದೆ. ಗೊತ್ತಾಗತ್ತೆ. ಅದನ್ನ ಅವ್ರಿಗೆ ತಲುಪಿಸ್ಬೇಕು ನಾವು. ಆವಾಗ್ಲೂ ನಾವು ಸಂಕಲ್ಪ ಮಾಡ್ತಿದ್ವಿ, ಆವಾಗ್ಲೂ ಶುಭ ಭಾವನೆ ಇತ್ತು, ಆವಾಗಲೂ ಕಿರಣ ಇತ್ತು, ಆವಾಗಲೂ ಮೂರು ಲೋಕ ಇತ್ತು, ವಿಶ್ವ ಕಲ್ಯಾಣ ಎಲ್ಲ ಇತ್ತು. ಆದ್ರೆ ಪಾಸ್ ಆಗಿದ್ದು ನಮ್ಗೆ ಏನಾಗ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಆ ಶಕ್ತಿಯ ಅನುಭವನೂ ಕೂಡ ಅಷ್ಟು ಆಳದಲ್ಲಿ ಆಗ್ತಾ ಇರ್ಲಿಲ್ಲ. ಆ ಅನುಭವ ನಮಗೂ ಕೂಡ ಖುಷಿ ಕೊಡ್ತಾ ಇರ್ಲಿಲ್ಲ. ಯಾವಾಗ ಆತ್ಮದಲ್ಲಿರುವಂತಹ ವಿಕರ್ಮ ವಿನಾಶ ಆಗ್ತಾ ಹೋಗ್ತದೋ, ಬಾಬಾ ಆ ಸಾಧನವನ್ನು ಉಪಯೋಗ ಮಾಡಿದಾಗ ಏನಾಗ್ತದೆ, ಖುಷಿ ಕೊಡ್ತದೆ. ಉದಾಹರಣೆಗೆ ಆದ್ಮೇಲೆ ನಿಮ್ಮ ಹತ್ರ ಒಂದೇ ಪಾತ್ರ ಇದೆ. ಎಷ್ಟು ಪಾತ್ರ ಇದೆ? ಒಂದೇ ಪಾತ್ರೆ. ಒಂದೇ. ಸರಿ. ಆ ಪಾತ್ರೆಯಲ್ಲಿ ನೀರು ಹಾಲಿಟ್ಬಿಟ್ಟು ನೀವು ಸೀರಿಯಲ್ ನೋಡ್ಲಿಕ್ಕೆ ಹೋಗ್ಬಿಟ್ರಿ. ಏನ್ ನೋಡ್ಲಿಕ್ಕೆ ಹೋದ್ರೆ? ಸೀರಿಯಲ್. ನೋಡ್ತೀರಾ ಅಂತ ಆಯ್ತು ಹಂಗಿದ್ರೆ. ಇಲ್ಲ ಇಲ್ಲ ಅಣ್ಣ. ಮತ್ತೆ ಸೀರಿಯಲ್ ನೋಡ್ಲಿಕ್ಕೆ ಹೋಗ್ತೇನೆ. ಸರಿ ಇರ್ಲಿ. ಬಾಬನ್ ಮುರ್ಲಿನೇ ಕೇಳ್ಲಿಕ್ಕೆ ಹೋದ್ರಿ, ಏನೋ ಒಂದು ಮಾಡ್ದೆ ಅಂತ ತಿಳ್ಕೊಳ್ಳಿ, ಸರಿನಾ? ವಾಪಸ್ ಬರೋರ್ಗ ಆ ಹಾಲು ಎಲ್ಲಿದೆ? ಒಲೆ ಮೇಲೆ. ಹೆಂಗಿರ್ತದೆ? ಹೌದಾ? ಸರಿ. ಇರೋದೊಂದೇ ಪಾತ್ರೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಅದಲ್ಲೇ ಟೀ ಮಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ಇನ್ನ ಕೆಟ್ಟ ಬೇರೆ ಹಾಲನ್ನ ನೀವು ಬಿಸಿ ಮಾಡಿ ಕೊಟ್ಟಿದ್ದೀರಾ, ಅದಲ್ಲೇ ಟೀ ಮಾಡಿದ್ದೀರಾ, ಅದಲ್ಲೇ ಸಾಂಬಾರ್ ಮಾಡಿದ್ದೀರಾ, ಅದಲ್ಲೇ ರಸಂ ಮಾಡಿದ್ರೆ ಏನಾಗ್ತದೆ? ಅದಲ್ಲಿ ಸೀದೋಗಿರುವಂತ ವಾಸನೆ ಇದೆಯಲ್ಲ, ಆ ವಾಸನೆ ಆ ಪದಾರ್ಥದ ಒಳಗಡೆ ಸೇರತ್ತೋ ಸೇರಲ್ಲ? ಸೇರುತ್ತೆ. ವಾಯುಮಂಡಲದ ಮೇಲೂ ಇರ್ತದೆ. ಆ ಪಾತ್ರನ ಯಾವುದಕ್ಕೆ ಉಪಯೋಗ ಮಾಡ್ತೋ ಅದ್ರಲ್ಲಿ ಏನ್ ಅಡಿಗೆ ಮಾಡಿದ್ರು ಕೂಡ, ಅಡಿಗೆಗೆ ನೀವು ಏನೇನ್ ಐಟಮ್ ಅನ್ನ ಹಾಕಿದಿರೋ ಆ ರುಚಿಯ ಜೊತೆಗೆ ಇದನ್ನು ಕೂಡ ಅದ್ರಲ್ಲಿ ಏನಿರ್ತದೆ, ಸೇರ್ಕೊಂಡು. ಮಿಕ್ಸ್ ಆಗಿರ್ತದೆ. ಯಾಕೆ? ಅದ್ರಲ್ಲಿ ಆಲ್ರೆಡಿ ಇದೆ. ಹಾಗೆ ಇವತ್ತು ಆತ್ಮದಲ್ಲಿ ಏನಿದೆ? 63 ಜನ್ಮದ ವಿಕರ್ಮ ಇದೆ ತಾನೆ? ಹೌದು. ಇದೇ ಸಂಸ್ಕಾರವನ್ನು ನಾನು ಭಗವಂತನ ಕೈಯಲ್ಲಿ ಕೊಟ್ಟಾಗ, ಇದೇ ಮನ ಬುದ್ಧಿಯನ್ನು ಭಗವಂತನ ಕೈಯಲ್ಲಿ ಕೊಟ್ಟಾಗ, ನನ್ನ 63 ಜನ್ಮದ ಸಂಸ್ಕಾರನೂ ಕೂಡ ಏನಾಗ್ತದೆ, ಭಗವಂತನ ಆ ಸಪ್ತ ಗುಣಗಳಲ್ಲಿ ಏನಾಗ್ಬಿಡ್ತದೆ, ಸೇರ್ಬಿಡ್ತದೆ. ಅರ್ಥ ಆಗ್ತಿದ್ಯಾ? ಅವಾಗ ಎದುರುಗಡೆ ಏನು ಪವಿತ್ರವಾಗಿರೋದು ಸಿಗಬೇಕು, ಮೂಲ ಸ್ವರೂಪದಲ್ಲಿ ಸಿಗ್ಬೇಕು, ಅದು ಸಿಗೋದಿಲ್ಲ. ಪ್ರತಿದಿನ ಪಾತ್ರೆ ಉಪಯೋಗ ಮಾಡ್ತಾ ಹೋದಾಗ, ಕ್ಲೀನ್ ಮಾಡ್ತಾ ಹೋದಾಗ ಆ ಸೀದೋಗಿರೋದು ಏನಾಗ್ತಾ ಹೋಗ್ತದೆ, ಬಿಟ್ಟು ಹೋಗ್ತಾರೆ. ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಅದ್ರಲ್ಲಿ ಏನ್ ಪ್ರೊಡಕ್ಟ್ ಆಗ್ತಿರೋ ಅದೇ ರುಚಿ ಏನಾಗ್ತಾ ಹೋಗ್ತದೆ, ತಲುಪ್ತಾ ಇರ್ತದೆ. ಹಾಗೆ ಪ್ರತಿದಿನ ನಾವೇನ್ ಮಾಡ್ಬೇಕು, ಪಾತ್ರೆ ಸೀದೋದನ್ನ ಕಡಿಮೆ ಮಾಡ್ಬೇಕು, ಕ್ಲೀನ್ ಮಾಡೋದನ್ನ ಜಾಸ್ತಿ ಮಾಡ್ಬೇಕಾಗ್ತದೆ. ಯಾವಾಗ ಅದು ಕ್ಲೀನ್ ಆಗ್ತಾ ಹೋಗ್ತದೋ ಅವಾಗ ಅದರಿಂದ ಒರಿಜಿನಲ್ ಪ್ರಾಡಕ್ಟಿನ ಅನುಭವ ಆಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸು ಬುದ್ಧಿ ಎಷ್ಟು ಶುದ್ಧವಾಗ್ತಾ ಹೋಗ್ತದೋ, ಸಂಸ್ಕಾರ ಶುದ್ಧವಾಗ್ತದೋ, ಅಷ್ಟು ಶರೀರ ಶುದ್ಧ ಆಗ್ತದೆ, ಆತ್ಮ ಶುದ್ಧ ಆಗ್ತದೆ, ವಾಯುಮಂಡಲ ಶುದ್ಧ, ವಾತಾವರಣ ಶುದ್ಧ, ಆತ್ಮಗಳ ಜೊತೆ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತದೆ. ಆವಾಗ ಆ ಒಂದು ಈಶ್ವರಿಯ ಭೋಜನ ನಿಮ್ಮ ಸಾಧನದ ಮೂಲಕ ಕೊಟ್ಟಿರೋದು ನಿಮಗೂ ಇಷ್ಟವಾಗ್ತದೆ, ನಿಮ್ಮ ಮೂಲಕ ಭಗವಂತ ಯಾರಿಗೆ ಕೊಡ್ತಾರೋ ಅವರಿಗೂ ಇಷ್ಟವಾಗ್ತದೆ. ಆವಾಗ ನಿಮ್ಮ ಹೋಟೆಲಿಗೆ ಏನಾಗ್ತದೆ, ಜನ ಹೆಚ್ಚಿಗೆ ಬರ್ತಾರೆ ಅಲ್ವಾ? ಅದಕ್ಕಾಗಿ ಸಾಧನೆ ಹೇಗಿರ್ಬೇಕು, ಕ್ಲೀನ್ ಇರಬೇಕು. ಯಾರು ಮಾಡ್ತಾರೆ ಕ್ಲೀನನ್ನ? ಬಾಬಾನೇ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಸುನಾಯನ ಮನ್ಸಾ ಸೇ ಶಕ್ತಿಯೋ ಕಾ ಖಜಾನಾ ದೇತೆ ಜಾओ. ನೀವು ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ, ಮನಸ್ಸಿನ ಮೂಲಕ ಭಗವಂತ ಏನ್ ಕೊಡ್ತಾರಂತೆ, ಶಕ್ತಿ. ಯಾರಿಗೆ? ಮಕ್ಕಳಿಗೆ. ವಿಶ್ವಕ್ಕೆ. ಯಾರಿಗೆ? ವಿಶ್ವಕ್ಕೆ. ಅಲ್ವಾ? ಒಲೆ ಮೇಲೆ ಪಾತ್ರೆಯನ್ನು ಇಟ್ಟಾಗ ಪಾತ್ರೆ ತಂಪಾಗ್ತದೆ ಅಲ್ವಾ? ಬಿಸಿ. ಯಾಕೆ? ಒಲೆ ಮೇಲೆ. ಯಾಕಂದ್ರೆ ಬೆಂಕಿಲಿ ಆ ಗುಣ ಇದೆ. ಅದೇ ಪಾತ್ರೆಯನ್ನ ನೀವು ಫ್ರಿಜ್ ನಲ್ಲಿ ಇಟ್ಟರೆ ಬಿಸಿ ಆಗ್ತದಲ್ವಾ? ಯಾಕೆ?
ಅದರ ಅದ್ರಲ್ಲಿ ಆ ಗುಣ ಇದೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮನಸ್ಸನ್ನ ನೀವು ನನ್ನ ಕೈಯಲ್ಲಿ ಕೊಟ್ಟಾಗ ಮನಸ್ಸು ನಾನು ಉಪಯೋಗ ಮಾಡಿದ್ದೆ ಆದ್ರೆ ನಿಮ್ಗೇನ್ ಅನುಭವ ಆಗ್ಬೇಕು? ನಿಮ್ಗೇನ್ ಅನುಭವ ಆಗ್ಬೇಕು? ಶಕ್ತಿಗ ಆ ಅನುಭವ ಆದರೆ ನಿಮ್ಮ ಮನಸ್ಸನ್ನ ಭಗವಂತ ಏನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ತಿದ್ದಾರೆ. ಬಾಯಲ್ಲಿ ಮೆಣಸಿನಕಾಯಿ ಇಡೋದು, ಎಷ್ಟು ಸ್ವೀಟ್ ಆಗಿದೆಯಲ್ಲ ಖಾರ. ಅಂದ್ರೆ ನೀವು ಮೆಣಸಿನಕಾಯಿ ಇಟ್ಟಿಲ್ಲ ಅಂತ ತಾನೇ ಅರ್ಥ. ಈಗ ನಾವು ಮನಸ್ಸನ್ನ ಇಟ್ಟಿರ್ತೀವಿ. ಓಕೆ, ರೆಡ್ ಲೈಟ್ ಹಾಕೊಂಡಿದ್ದೀವಿ, ಎದ್ದು ಕೂತ್ಕೊಂಡಿದ್ದೀವಿ, ಸ್ನಾನ ಮಾಡಿಸಿದೀವಿ, ಡೂಮ್ ಇದೆ, ಹಾಡಿದೆ, ಕಾಮೆಂಟ್ರಿ ಇದೆ, ಅಗರಬತ್ತಿ ಇದೆ, ಎಲ್ಲ ಇದೆ. ಓಕೆ, ಆದರೆ ಮನಸ್ಸಿನಲ್ಲಿ ನಿದ್ರೆ ಬರ್ತಾ ಇದೆ, ಏನೇನೋ ಯೋಚನೆಗಳು, ಯಾವುದೋ ವ್ಯಕ್ತಿಗಳು, ಯಾವುದೋ ಚಿಂತೆ ಬರ್ತಾ ಇದೆ ಅಂತಂದ್ರೆ ಭಗವಂತ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೋ ಇಲ್ವೋ? ಇಲ್ಲ. ಅಂದ್ರೆ ಪಾತ್ರೆ ತಗೊಂಡಿದ್ದೀರಿ, ಪಾತ್ರೆಯಲ್ಲಿ ನೀರ್ ಇಟ್ಟಿದ್ದೀರಿ, ಬೇಳೆ ಇಟ್ಟಿದ್ದೀರಿ, ತರಕಾರಿ ಹಾಕಿದ್ದೀರಿ, ಮಸಾಲೆ ಹಾಕಿ ಎಲ್ಲ ಹಾಕಿದ್ದೀರಿ, ಅದೇನ್ ಮಾಡ್ಲಿಲ್ಲ? ಬೆಂಕಿ ಹಚ್ಚೇ ಇಲ್ಲ. ಅವಾಗ ಏನಾಗ್ತದೆ? ಬಿಸಿ ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗಿದ್ರೆ ಆದ್ಮೇಲೆ ಇದನ್ನೆಲ್ಲ ಮಾಡಿದ ಮೇಲೂ ಕೂಡ ನಮ್ಗೆ ಅನುಭವ ಯಾಕೆ ಆಗೋದಿಲ್ಲ? ಆತ್ಮ ಆಗ್ಲೇ ಇಲ್ಲ. ಏನಾಗ್ಲಿಲ್ಲ? ಫಸ್ಟ್ ಕಂಡೀಷನ್ ಏನು? ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳೋದು ಅಂತಂದ್ರೆ ಏನರ್ಥ? ಏನರ್ಥ? ಆದ್ಮೇಲೆ ಸಾಂಬಾರ್ ಮಾಡ್ಬೇಕಾದ್ರೆ ಮೊದ್ಲು ಒಲೆ ಮೇಲೆ ನೀರಿಟ್ಬಿಟ್ಟು ಬಿಸಿ ಮಾಡ್ತಿರೋ ಅಥವಾ ಎಲ್ಲ ಹಾಕ್ಬಿಟ್ಟು ಒಲೆ ಬೆಂಕಿ ಹಚ್ತಿರೋ? ನೀರಿಟ್ಟು. ಹೌದು ತಾನೆ. ಆಮೇಲೆ ಬೇಳೆ ಹಾಕೋದೆಲ್ಲ ಆಮೇಲೆ ತಾನೇ ಮಾಡೋದು. ಆಮೇಲೆ ಮೊದ್ಲೇನ್ ಮಾಡ್ಬೇಕು? ಆತ್ಮ ಆಗ್ಬೇಕು ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು 3 ಲೋಕದ ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ಜೋಡಣೆ ಆಗಿರಬಾರ್ದು. ಅದು ಯಾವುದು ನನ್ನದು ಹೇಳುವಂತ ಭಾವ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು, ಬರಕೂಡದು. ನನ್ನದು ಅಂತ ಬರ್ಲೇಬಾರ್ದು. ನೀವ್ ಯಾರವಾಗ? ಫಿಲ್ಮ್ ನೋಡ್ಬೇಕಾದ್ ನೀವ್ ಯಾರು? ಫಿಲ್ಮ್ ನೋಡ್ಬೇಕಾದ್ ನೀವ್ ಯಾರು? ನೋಡೋರಷ್ಟೇ. ಓಕೆ, ಬಟ್ಟೆ ತಗೊಳ್ಬೇಕಾದ್ರೆ ನೀವ್ ಯಾರು? ತಗೊಳ್ಳೋರಷ್ಟೇ. ತಗೊಳ್ಳೋರಷ್ಟೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶ್ರೀರಾಮ ಬರ್ತಾನ? ಇಲ್ಲ, ವರಮಹಾಲಕ್ಷ್ಮಿ ಅಲ್ವಾ? ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನೇ ಬರ್ತಾನೆ ಹೊರತಲ್ಲ, ಶಂಕರ ಬರೋದಿಲ್ಲ ಅಲ್ವಾ? ಯಾವ್ದಿದೆಯೋ ಅದೇ ತಾನೇ ಬರ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಕೊಟ್ಟು ಭಗವಂತ ಅದನ್ನ ಸ್ವಚ್ಛ ಮಾಡಿ ಭಗವಂತ ಮಾತ್ರ ಆ ಮನಸ್ಸನ್ನ ಉಪಯೋಗ ಮಾಡ್ತಾ ಇದ್ರೆ ಆ ಮನಸ್ಸಿನ ಮೂಲಕ ನೀವು ಸಂಕಲ್ಪನೂ ಮಾಡುವಂಗಿಲ್ಲ, ನಾನು ಇಂಥವನು ಅಂತ ಸ್ಮೃತಿಯಲ್ಲೂ ಇಟ್ಕೊಳ್ಳುವಂಗಿಲ್ಲ. ಸಂಪೂರ್ಣವಾಗಿ ಮನಸ್ಸು ಯಾರ ಕೈಯಲ್ಲಿ? ಭಗವಂತನ ಕೈಯಲ್ಲಿ. ಅವಾಗ ನಿಮ್ಗೆ ಏನ್ ಅನುಭವ ಆಗ್ತಾ ಇರ್ತದೆ? ಏನ್ ಅನುಭವ ಆಗ್ತದೆ? ಶಕ್ತಿ ಅನುಭವ. ಈಗ ಒಬ್ರು ಪೇಷಂಟ್ ಇದ್ದಾರೆ, ತುಂಬಾ ಸುಸ್ತಾಗಿದ್ದಾರೆ, ಸರಿನಾ? ಅವ್ರಿಗೆ ICU ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಓಕೆ, ಕೈಗೆ ಡ್ರಿಪ್ ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ಡ್ರಿಪ್. ಯಾಕೆ ಹಾಕಿದ್ದಾರೆ? ಹುಷಾರಿಲ್ವಲ್ಲ. ಯಾಕಂದ್ರೆ ಬಾಯಿಂದ ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಓಕೆನಾ? ಸರಿ, ಡ್ರಿಪ್ ಕೂಡ ಹಾಕಿದ್ದಾರೆ, ಮತ್ತೆ ಆ ಡ್ರಿಪ್ಪಿನ ಮೂಲಕ ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿದ್ದಾರೆ, ಜೊತೆಗೆ ಕಾಯಿಲೆ ಗುಣ ಆಗುವಂತ ಇಂಜೆಕ್ಷನ್ ಅನ್ನು ಸೇರಿಸಿದ್ದಾರೆ. ಈಗ ಆ ಪೇಷಂಟಿಗೆ ರುಚಿಯ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಏನಾಗ್ತಾ ಇರ್ತದೆ? ಶರೀರಕ್ಕೆ ಬೇಕಾಗಿರುವಂತ ಶಕ್ತಿ, ನೋವು ಕಡಿಮೆ ಆಗೋದು, ಕಾಯಿಲೆ ಗುಣ ಆಗೋದು ಅನುಭವ ಆಗತ್ತೋ ಆಗಲ್ವೋ? ಯಾಕೆ? ಯಾಕಂದ್ರೆ ಒಳಗಡೆ ಹೋಗ್ತಾ ಇದೆಯಲ್ಲ. ಎಲ್ಲಿಂದ ಒಳಗಡೆ ಹೋಗ್ತಾ ಇದೆ? ಬಾಯಿಂದ ಹೋಗ್ತಾ ಇಲ್ಲ. ಎಲ್ಲಿಂದ ಹೋಗ್ತಾ ಇದೆ? ಆ ಡ್ರಿಪ್ ಮೂಲಕ ಡೈರೆಕ್ಟ್ ಆಗಿ ನರ್ವ್ಗೆ ತಲುಪ್ತಾ ಇದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮನಸ್ಸಿನ ಮೂಲಕ ಡೈರೆಕ್ಟ್ ಶಕ್ತಿ ಯಾರಿಗೆ ತಲುಪ್ತಾ ಇದೆ? ಆತ್ಮನಿಗೆ, ವಾಯುಮಂಡಲಕ್ಕೆ, ವಾತಾವರಣಕ್ಕೆ, ಬೇರೆ ಆತ್ಮಗಳಿಗೆ ತಲುಪತ್ತೆ. ಅವಾಗ ಶಕ್ತಿ ತಲುಪಿದೆ ಅಂತಂದ್ರೆ ಆ ಅನುಭವ ಯಾರಿಗಾಗ್ಬೇಕು? ಮುಖ್ಯವಾಗಿ ಯಾವ ಆತ್ಮ ತನ್ನ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದಾರೋ ಅವರಿಗೆ ಆ ಶಕ್ತಿಯ ಅನುಭವ ಆಗ್ಲೇ ಬೇಕು. ಅದು ಆಗ್ತಾ ಇದೆ ಅಂತಂದ್ರೆ ಭಗವಂತ ನಿಮ್ಮ ಮನಸ್ಸನ್ನ ಏನ್ ಮಾಡ್ತಿದ್ದಾರೆ?
ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಓಕೆ, ವಾಣಿ ಸೇ ಜ್ಞಾನ ಕಾ ಖಜಾನ. ನೀವು ಯಾರತ್ತಾದ್ರೂ ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಬಾಬನ್ ಜೊತೆಗೆ ಮನಸ್ಸನ್ನ ಜೋಡಿಸಿದರೆ ಮಾತಾಡ್ತಾರೆ. ನೀವು ಈಶ್ವರಿ ಜ್ಞಾನನಾದ್ರೂ ಕೊಡಿ, ಯಾವುದೇ ವಿಷಯ ಮಾತಾಡಿ, ಆದರೆ ಆ ಸಮಯದಲ್ಲಿ ನೀವು ಭಗವಂತನ ಜೊತೆಗೆ ಜೋಡಣೆ ಆದರೆ ನಿಮ್ಮ ಮುಖದ ಮೂಲಕ ಭಗವಂತ ಏನು ಕೊಡ್ತಾರೆ? ಜ್ಞಾನ ಕೊಡ್ತಾರೆ. ಏನು ಕೊಡ್ತಾರೆ? ಈಗ ಬಾಬಾ ಜ್ಞಾನ ಕೊಡ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಬಾಬಾ ಜ್ಞಾನ ಕೊಡ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಕಾರುಣ್ಯಕರು ಹೆಂಗ್ ಗೊತ್ತಾಗ್ತದೆ ಬಾಬಾ ಜ್ಞಾನ ಕೊಡ್ತಿದ್ದಾರೆ ಅಂತ? ಹೆಂಗ್ ಗೊತ್ತಾಗ್ಬೋದು? ನಮ್ಮ ವರ್ತನೆಯಲ್ಲಿ ಬದಲಾವಣೆಗಳು. ಹಾ, ಬಾಬಾ ಜ್ಞಾನ ಕೊಡ್ತಾರೆ ಅಂತ ಹೆಂಗ್ ಗೊತ್ತಾಗತ್ತಂದ್ರೆ, ಬಾಬಾ ಯಾರು? ಬಾಬಾನಲ್ಲಿ ಸಪ್ತ ಗುಣಗಳಿದ್ದಾವ ತಾನೆ. ಜ್ಞಾನ ಹೇಳಬೇಕಾದ್ರೆ ಸಪ್ತ ಗುಣದ ಅನುಭವ ನಿಮಗೆ ಆಗಬೇಕು. ಜ್ಞಾನ ಹೇಳುವಂತ ಸಮಯದಲ್ಲಿ ಏನಾಗಬೇಕು? ಸಪ್ತ ಗುಣಗಳ ಅನುಭವ ಆಗಬೇಕು. ಮತ್ತು ಏನು ಜ್ಞಾನವನ್ನ ನೀವು ಹೇಳ್ತೀರಲ್ವಾ, ಆ ಜ್ಞಾನದ ಅರ್ಥ ಹೊಸದಾಗಿ ನಿಮ್ಗೆ ಸಿಗ್ತಾ ಇರ್ಬೇಕು. ಎಲ್ಲೂ ಓದಿರಬಾರ್ದು, ಎಲ್ಲೂ ಕೇಳಿರಬಾರ್ದು. ಹೊಸದಾಗಿ ಎಕ್ಸಾಕ್ಟ್, ಪರ್ಫೆಕ್ಟ್ ಆಗಿ, ಎಕ್ಯುರೇಟ್ ಆಗಿ, ಕರೆಕ್ಟ್ ಆಗಿ ಆ ಜ್ಞಾನ ಇರಬೇಕು. ಮೀನಿಂಗ್ ಅದಿದ್ರೆ ಜ್ಞಾನವನ್ನು ಯಾರು ಹೇಳ್ತಿದ್ದಾರೆ? ಬಾಬಾ ಹೇಳ್ತಾರೆ. ಇವಾಗ ಜ್ಞಾನ ಹೇಳಿ ಕೂತ್ಕೊಂಡಿರ್ತೀರ ನೀವು. ಓಕೆ, ಈ ವಿಷಯದ ಬಗ್ಗೆ ಶಿವಾನಿ ಬೇನ್ ಹಿಂಗ್ ಹೇಳಿದ್ರು, ಉಷಾ ಬೇನ್ ಹಿಂಗ್ ಹೇಳಿದ್ರು, ಸೂರಜ್ ಬಾಯ್ ಹೀಗೆ ಹೇಳಿದ್ರು ಅಂತಂದ್ರೆ ಅವಾಗ ಜ್ಞಾನ ಹೇಳಬೇಕಾದ್ರೆ ನಿಮ್ ಜೊತೆಗೆ ಬಾಬಾ ಇದ್ದಾರೋ ಇಲ್ವೋ? ಇಲ್ಲ. ಯಾಕೆ? ಸೂರಜ್ ಬಾಯ್, ಉಷಾ ಬೇನ್, ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರ ಹೊರತು ಬಾಬಾ ಜೊತೆಗೆ ಎಲ್ಲಿ ಕನೆಕ್ಟ್ ಆದ್ರಿ? ಸರಿ, ಇನ್ನು ಕೆಲವೊಂದ್ಸಲ ನಾವು ಮುರಳಿ ನುಡಿಸ್ಬೇಕಂತ ಬಾಬಾ ಹೇಳ್ತಿದ್ದಾರೆ, ಬಾಬಾ ಹೇಳ್ತಿದ್ದಾರೆ ಬಾಯಲ್ಲಿ ಹೇಳ್ತೀವಿ ಹೊರತು ಮನಸ್ಸು ಬುದ್ಧಿ ಬಾಬಾನ ಜೊತೆ ಕನೆಕ್ಟ್ ಆಗಿದೆಯಾ? ಅದನ್ನ ನಾವೇನ್ ಮಾಡ್ಬೇಕು? ಚೆಕ್ ಮಾಡಬೇಕಾಗ್ತದೆ. ಅಂದ್ರೆ ನೀವು ಬೇರೆ ಹತ್ರ ಮಾತಾಡಬೇಕಾದ್ರೆ, ಜ್ಞಾನ ಹೇಳ್ಬೇಕಾದ್ರೆ ಮನಸ್ಸು ಹಗೂರವಾಗಿದ್ರೆ, ಶಾಂತವಾಗಿದ್ರೆ, ಯೋಗವನ್ನು ಮಾಡಿದಾಗ ಏನು ಅನುಭೂತಿ ಆಗ್ತದೋ ಆ ಅನುಭೂತಿ ನಿಮ್ಗೆ ಆಗ್ತಾ ಇದ್ರೆ ಬಾಡಿ ನುಡಿಸುವಂತ ಸಮಯದಲ್ಲಿ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ? ಸರಿ, ಮುಂದೆ ಹೋಗೋಣ. ಕರ್ಮೋಂಕೆ ಗುಣೋಂಕ ಖಜಾನ. ನೀವು ಕರ್ಮ ಮಾಡ್ತಾ ಇದ್ದೀರಿ. ಮೊದಲು ಮನಸ್ಸಾಯ್ತು, ವಾಚ ಆಯ್ತು, ಕರ್ಮಣಾಕ ಬಂದರು ಬಾಬಾ. ಓಕೆ, ಹಂಗೆ ಬೆಳಗ್ಗೆ ಎದ್ಬಿಟ್ಟು ಅಮೃತ ವೇಳೆ ಯೋಗ ಮಾಡ್ತೀವಿ, ಮನಸ್ಸ. ಮುರಳಿ ನುಡಿಸ್ತೀರಿ, ವಾಚ. ಇದೆರಡೇ ಮಾಡ್ತಾ ಇರ್ಬೇಕು, ಕರ್ಮನೂ ಮಾಡಬೇಕು. ಕರ್ಮ ಮಾಡಬೇಕಾದ್ರೆ ನೀವು ನಿಮ್ಮ ಮನ ಬುದ್ಧಿ ಸಂಸ್ಕಾರವನ್ನ, ಸಂಕಲ್ಪವನ್ನ, ಸಮಯವನ್ನ ಭಗವಂತನಿಗೆ ಕೊಟ್ರೆ ನಿಮ್ಮ ಕರ್ಮದ ಮೂಲಕ, ಕರ್ಮೇಂದ್ರಿಯದ ಮೂಲಕ ಏನ್ ಮಾಡ್ತಾರೆ ಬಾಬಾ? ಬೇರೆಯವ್ರಿಗೆ ಗುಣಗಳನ್ನ ಕೊಡ್ತಾರೆ. ಕೊಡೋರು ಯಾರು? ಬಾಬಾ. ಬಾಬಾ. ನಾವ್ಯಾರು? ಸಾಧನ ಅಷ್ಟೇ. ಅಂದ್ರೆ ಬಾಬಾ ಹೇಳ್ತಾರೆ ಮನಸ, ವಾಚ, ಕರ್ಮಣ ಮೂರು ರೀತಿಯಲ್ಲೂ ಅಖಂಡವಾಗಿ ನಿರಂತರವಾಗಿ ಏನ್ ನಡೀತಾ ಇರಬೇಕು? ಈಶ್ವರಿಯ ಕಾರ್ಯ, ಈಶ್ವರಿಯ ಸೇವೆ, ಸಾಧನೆ, ಪುರುಷಾರ್ಥ ವಿಶ್ವರೂಪದಲ್ಲಿ ಏನಾಗ್ತಾ ಇರಬೇಕು? ನಡೀತಾ ಇರಬೇಕು. ಮುಂದೆ ಅವ್ರು ಬುದ್ಧಿ ಸೇ ಸಮಯ ಕಾ ಖಜಾನ. ಬುದ್ಧಿಯಿಂದ ಏನಿರ್ಬೇಕು? ಸಮಯದ ಖಜಾನ. ಹಂಗಂದ್ರೆ ಏನು? ಬುದ್ಧಿಯಿಂದ ಸಮಯದ ಖಜಾನೆ ಅಂತಂದ್ರೆ ಏನು? ಎಲ್ಲಿ ನನ್ನ ಬುದ್ಧಿಯಲ್ಲಿ ವೇಸ್ಟ್ ಸಂಕಲ್ಪಗಳು ಬರ್ತಾ ಇದೆ ಅಂತ ಚೆಕಿಂಗ್ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ಸೆಕೆಂಡನ್ನ ಬಾಬನಿಗೆ ಒಪ್ಪಿಸ್ತಾ ಇರ್ಬೇಕು. ನಾವು ಏನ್ ಮಾಡ್ಬೇಕು? ನಮ್ಮ ಅಟೆನ್ಷನ್ ಇರ್ಬೇಕು. ಪ್ರತಿ ಸೆಕೆಂಡ್ ಎಲ್ಲಿ ಇರ್ಬೇಕು? ಬಾಬನಲ್ಲಿ ಇದೆಯಾ? ಎವ್ರಿ ಸೆಕೆಂಡ್ ಚೆಕ್ ಮಾಡ್ತಾ ಇರ್ಬೇಕು. ಏನಂತ? ಈ ಸೆಕೆಂಡ್ ನಂದು ಬಾಬನ್ ಜೊತೆಗೆ ಇದೆಯಾ? ಚೆಕ್ ಮಾಡೋದು ಹೆಂಗೆ? ಬುದ್ಧಿಯಿಂದ ತಾನೆ. ನಿರ್ಣಯ ಮಾಡೋದು ಬುದ್ಧಿಯಿಂದ ತಾನೆ. ಆವಾಗ ನೀವು ಪ್ರತಿ ಸೆಕೆಂಡ್ ಬಾಬನಿಗೆ ಕೊಟ್ಟಿದ್ದಿದ್ರೆ ಆ ಕರ್ಮದ ಫಲ, ಪರಮಾತ್ಮ ಅನುಭೂತಿ ನಿಮ್ಗೆ ಪ್ರತಿ ಸೆಕೆಂಡ್ ಆಗ್ತಾ ಇರ್ತದೆ. ಅವಾಗ ಆ ಸೆಕೆಂಡೂನು ಕೂಡ ಆ ಸಮಯದ ಕಡೆಗೆ ನೀವೇನ್ ಮಾಡ್ಬೇಕು? ಬುದ್ಧಿಯ ಮೂಲಕ ಗಮನವನ್ನ ಕೊಟ್ಟು ಪ್ರತಿ ಸೆಕೆಂಡ್ ಅಲ್ಲಿ ನಿಮ್ಮದು ಯೋಗದ ಸ್ಥಿತಿ ಏನಾಗಿರ್ಬೇಕು? ಟಕ್ ಅಂತ ಏನಾಗಬೇಕು? ಚೇಂಜ್ ಆಗ್ಬೇಕು. ಆದ್ಮೇಲೆ ವಿಶ್ವ ಕಲ್ಯಾಣ ಮಾಡಿದ್ರೆ ಏನಾಗ್ತದೆ?
1 ಸೆಕೆಂಡಿನಲ್ಲಿ ಪದಮದಷ್ಟು ಕಮಾಯಿ ಆಗ್ತದೆ. ಎಷ್ಟಾಗ್ತದೆ? ಪದಮದ ಪದ್ಮದ ಅವಾಗ ಪದಮದಷ್ಟು ಕಮಾಯಿ ಸಂಪಾದನೆ ಆದರೆ ಆತ್ಮದ ಅಕೌಂಟ್ ಅಲ್ಲಿ ಚೇಂಜ್ ಆಗ್ತದೋ ಆಗಲ್ವೋ? ಹೌದು ಆಗುತ್ತೆ ಸ್ಥಿತಿಯಲ್ಲಿ ಚೇಂಜ್ ಆಗ್ತದೋ ಆಗಲ್ವೋ? ಹೌದು ಅನುಭವದಲ್ಲಿ ಚೇಂಜ್ ಆಗ್ತದೋ ಆಗಲ್ವೋ? ಹೌದು ಓಕೆ, ನೀವೀಗ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಯಾರ್ದೋ ಮೂಲಕ ಟಕ್ ಅಂತ ಗೂಗಲ್ ಪೇ ಬಂತು, 10 ಲಕ್ಷ ರೂಪಾಯಿ ಬಂತು. ಎಷ್ಟು ಬಂತು? ಯಾರಿಂದಾರು ಬರ್ಲಿ, ನಿಮ್ಗೆ ಬೇಡ, ಬಂತು ಅಂತ ತಿಳ್ಕೊಳ್ಳಿ. ಬಂದಾಗ ನಿಮ್ಮ ಮುಖ ಬಾಡೋಗೊತ್ತು ಖುಷಿ ಆಗ್ಬಿಡ್ತದೆ. ವಿಷಯ ಖುಷಿ ಆಗ್ತದೆ ತಾನೆ? ಅಂದ್ರೆ ಆ ಕರ್ಮದ ಫಲದ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಹಾಗೆ ಪ್ರತಿ ಸೆಕೆಂಡು ಆ ಒಂದು ಮಹಾನ್ ಬೇಹದ್ದಿನ ಸೇವೆಯ ವಿಶ್ವ ಕಲ್ಯಾಣದ ಅನುಭವವನ್ನ ನೀವು ಬುದ್ಧಿಯಿಂದ ಮಾಡಬೇಕು. ಯಾವ್ದಿಂದ ಮಾಡ್ಬೇಕು? ಬುದ್ಧಿಯಿಂದ ಯಾಕೆ ಬುದ್ಧಿಯಿಂದ ಮಾಡ್ಬೇಕು ನಾಗರತ್ನಕ್ಕ? ಜ್ಞಾನ ಬುದ್ಧಿಯಿಂದನೇ ಅಲ್ವಣ್ಣ ಬರೋದು. ಅದು ನಿರ್ಣಯ ಮಾಡುತ್ತೆ, ವಿಚಾರ ಮಾಡುತ್ತೆ. ಯಾಕೆ ಬುದ್ಧಿಯಿಂದ ಮಾಡಬೇಕು ಅಂದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ನಿಮ್ಮ ಅಪ್ಪನ ಕೈಲಿ ಕೊಟ್ಬಿಟ್ಟಿದ್ದೀರಲ್ಲ. ಮನಸ್ಸನ್ನ ಯಾರ ಕೈಲಿ ಕೊಟ್ಬಿಟ್ಟಿದ್ದೀರಿ? ಅಲ್ವಾ? ಇವನ್ ಚಿಕ್ಕ ಮಗು ಇರ್ತದೆ ಅಂತ ತಿಳ್ಕೊಳ್ಳಿ, ಆ ಚಿಕ್ಕ ಮಗು ಏನ್ ಮಾಡಿರ್ತಾರೆ ಗೊತ್ತಾ? ಕೈ ಸಹಿತ ಕಟ್ಟಾಕ್ಬಿಟ್ಟಿರ್ತಾರ ಬಟ್ಟೆಯಿಂದ, ಕೈ ಕೂಡ ಅಲ್ಲಾಡುವಂಗಿಲ್ಲ. ಅದಕ್ಕೆ ಬಾಯಿ ಮಾತ್ರ ಇದೆ, ಬೇಕು ಅಂದ್ರೆ ಮಾಡೋದು, ಅಮ್ಮ ಕೊಟ್ಟರೆ ಬಾಯಲ್ಲಿ ಹಾಕೊಂಡು ತಿನ್ನೋದಷ್ಟೇ. ಕೈಯಲ್ಲಿ ಎದ್ಬಿಟ್ಟು ತಿನ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕಟ್ಟಾಕ್ಬಿಟ್ಟಿರ್ತಾರ. ಹೌದಲ್ವೋ? ಹಾಗೆ ಇಲ್ಲೂ ಕೂಡ ಮನಸ್ಸನ್ನು ಯಾರ ಕೈಲಿ ಕೊಟ್ಟಿದ್ದೀರಿ ನೀವು? ಬಾಬನ್ ಕೈ. ನಿಮ್ಮಲ್ಲಿ ಇರೋದು ಯಾವ್ದು? ಬುದ್ಧಿ ಮಾತ್ರ. ಮನಸ್ಸು ಅವನ ಕೈಲಿ ಕೊಟ್ಮೇಲೆ ನಿಮ್ಮತ್ತೆ ಇರೋದು ಯಾವ್ದು? ಬುದ್ಧಿ ತಾನೆ. ಆ ಬುದ್ಧಿಯಿಂದ ಭಗವಂತ ಏನು ಉಪಯೋಗ ಮಾಡ್ತಿದ್ದಾರೋ ಆ ಕರ್ಮದ ಫಲವನ್ನ ನೀವೇನ್ ಮಾಡ್ಬೇಕು? ಅನುಭವಿಸ್ಬೇಕೇ ಹೊರತು ಮನಸ್ಸನ್ನ ಭಗವಂತ ಏನ್ ಮಾಡ್ತಿದ್ದಾನೆ ಅದ ಕಡೆ ನೀವು ಗಮನವನ್ನ ಕೊಡೋದಿಲ್ಲ. ಕೊಡಕೂಡದು. ಅಂದ್ರೆ ಸಂಕಲ್ಪವನ್ನ ಮಾಡಬಾರ್ದು. ಆ ಮನಸ್ಸನ್ನ ನಾನು 3 ಲೋಕ ನೋಡ್ತಾ ಇದ್ದೇನೆ, ಕಿರಣ ನೋಡ್ತಾ ಇದ್ದೇನೆ, ಆತ್ಮನಿಗೆ ಹೋಗ್ತಾ ಇದ್ದೇನೆ, ಆ ಆತ್ಮ ಪ್ರಕೃತಿ ಮಧ್ಯದಲ್ಲಿ ಇದೆ, ಅವರು ICU ನಲ್ಲಿ ಇದ್ದಾರೆ, ನಾನು ಹಾಸ್ಪಿಟಲ್ ಇದ್ದೇನೆ, ಇದ್ಯಾವುದು ಬರಕೂಡದು. ನೀವು ಮನಸ್ಸನ್ನ ಅವ್ರ ಕೈಯಲ್ಲಿ ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಹಾಸ್ಪಿಟಲ್ ಹೋಗ್ಬಿಟ್ಟು ಮಲಗಿದ್ದೀರಿ, ಶರೀರ ಹೇಳೋ ಸಾಧನೆ ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಬಾಬನ್ ಡಾಕ್ಟರ್ ಕೈಯಲ್ಲಿ. ಅವರು ಮೆಡಿಸಿನ್ ಕೊಟ್ಟಿದ್ದಾರೆ, ಕಾಯಿಲೆ ಗುಣ ಆಗ್ತಿದೆ ಅಷ್ಟು ಮಾತ್ರ ನೀವು ನೋಡದೆ ಹೊರ್ತು ಯಾವ್ದು ಕೊಟ್ಟಿದ್ದಾರೆ? ಅದು ಪೇನ್ ಕಿಲ್ಲರ, ಯಾವ ಕಾಯಿಲೆಗೆ ಎಷ್ಟು mg ಇದೆ, ಅದು ನಿಮ್ಗೆ ಅವಶ್ಯಕತೆ ಇದೆಯೋ ಇಲ್ವೋ? ಇಲ್ಲ, ಇಲ್ಲ. ನಿಮ್ ಕೆಲಸ ಏನು? ಅನುಭವ ಮಾಡೋದು. ಕರ್ಮದ ಫಲದ ಕಡೆಗೆ. ಅದಕ್ಕೆ ಬಾಬೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮನಸ್ಸು ಹೇಳುವಂಥದ್ದನ್ನ ಒಬ್ಬರೇ ಯೋಗದಲ್ಲಿ ಕೂತ್ಕೊಂಡಾಗ್ಲೂ ಕೊಡಬೇಕು. ಆಮೇಲೆ ವಾಚ ಇರಬೇಕಾದ್ರೂ ಮನಸ್ಸನ್ನ ಜೀವನವನ್ನು ಬಾಬನ ಕೈಲಿ ಕೊಡಬೇಕು. ಕರ್ಮಣ ಸಮಯದಲ್ಲೂ ಕೊಡಬೇಕು. ಅದನ್ನು ಬಾಬಾ ಉಪಯೋಗ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಪ್ರತಿ ಸೆಕೆಂಡ್ ಬುದ್ಧಿಯ ಮೂಲಕ ಏನ್ ಮಾಡ್ತಾ ಇರ್ಬೇಕು? ಚೆಕ್ ಮಾಡ್ತಾ ಇರ್ಬೇಕು. ಅರ್ಥ ಆಗ್ತಿದೆಯಾ ಬಾಬಾ ಏನ್ ಹೇಳ್ತಿದಾರಂತ? ಎವ್ರಿ ಸೆಕೆಂಡ್ ಚೆಕ್ ಮಾಡಬೇಕು. ಸಂಬಂಧ ಸಂಪರ್ಕಸೆ ಖುಷಿ ಕಾ ಖಜಾನ ಸಫಲ. ಇಷ್ಟು ನೀವು ಮಾಡಿದ್ರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರ್ಯಾರು ಬರ್ತಾರೆ? ನಿಮ್ಮ ಸಂಬಂಧ ಸಂಪರ್ಕದಲ್ಲಿ? ಗಂಡ, ಹೆಂಡತಿ, ಮಕ್ಕಳು. ವಾ, ಮತ್ತು ಅಪಾಸ ಆತ್ಮದ ಶರೀರದ ಭಾನಲ್ಲಿ ಬಂದೇ ಬಿಟ್ರಿ. ಸರ್ವಾತ್ಮಗಳು. ಹೌದು. ನಿಮ್ಮ ಪಕ್ಕದಲ್ಲಿ ಮೊದಲು ಬರೋದು ಮನ ಬುದ್ಧಿ ಸಂಸ್ಕಾರ, ಆಮೇಲೆ ನಿಮ್ದೇ ಶರೀರ. ಹೌದಾ? ಆ ಶರೀರದಲ್ಲಂತೂ ಒಂದೊಂದು ಕಣಗಳು, ಆಮೇಲೆ ವಾಯುಮಂಡಲ, ಆಮೇಲೆ ವಾತಾವರಣ, ಆಮೇಲೆ ಆತ್ಮಗಳು, ಆಮೇಲೆ ಅತ್ತೆ ಮಾಮೇಲೆ ಆಮೇಲೆ ಸ್ಟಾರ್ಟ್ ಆಗ್ತದೆ. ಅದು ತಾನೆ ಆತ್ಮ ಕೊಡ್ಬೇಕು ತಾನೆ. ಯಾವಾಗ ಇಷ್ಟ ಆದಾಗ, ಈ ಲೆವೆಲ್ ಅಲ್ಲಿ ಇದ್ದಾಗ ನಿಮ್ಮ ಮೂಲಕ ಈಶ್ವರೀಯ ಶಕ್ತಿ ಹೊರಗಡೆ ಹೋಗ್ತಾ ಇದೆಯೋ ಇಲ್ವೋ? ಹೋಗ್ತಾ ಇದೆಯೋ ಇಲ್ವೋ? ಹೋಗ್ತಾ ಇದೆ. ನೀವು ಬೆಂಕಿ ಮೇಲೆ ಐಟಮ್ ಇಟ್ಟಾಗ ಬಿಸಿ ಆಗಿ 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 ವಾಸನೆ ಪಕ್ಕದ ಮನೆಗೆ, ಬೇರೆ ರೂಮಿಗೆಲ್ಲ ಹೋಗುತ್ತಾ ಹೋಗಲ್ವೋ? ಹೋಗುತ್ತೆ. ಓಕೆ. ಹಾಗೆ ಈ ರೀತಿ ಆದಾಗ ಆತ್ಮೀಯರೇ, ರಾಜಯೋಗ ಮಾಡಿದಾಗ ಮೊದಲು ಶಾಂತಿ ಅನುಭವ ಆಗೋದು ಯಾರಿಗೆ? ನಾನು ಆತ್ಮನಿಗೆ ಮನ ಬುದ್ಧಿಯ ಮೂಲಕ. ಹೌದಾ? ಆಮೇಲೆ ಶರೀರಕ್ಕೆ ತಾನೆ, ಆಮೇಲೆ ತಾನೆ ವಾಯುಮಂಡಲಕ್ಕೆ. ನಿಮ್ಗೆ ಗೊತ್ತಾಗ್ತಿರ್ತಾನೆ ಒಳಗಡೆಯಿಂದ ಎನರ್ಜಿ ಏನಾಗ್ತದೆ ಹೊರಗಡೆಗೆ ಹೋಗ್ತಾ ಇದೆ ಅಲ್ವಾ? ಹಾಗೆ ಇಲ್ಲಿ ಬೆಳತರನ್ನು ಹೆಚ್ಚಿಗೆ ಆಗ್ತಾ ಹೋದಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿರುವಂತ ಆತ್ಮಗಳಿಗೂ ಈಶ್ವರಾನುಭೂತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಅವರಿಗೂ ಕೂಡ ಖುಷಿ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಈಶ್ವರ ಸೇವೆ ಆಯ್ತೋ ಆಗಿಲ್ವೋ? ಆಯ್ತು. ಭಗವಂತನ ಸಾಕ್ಷಾತ್ಕಾರ ಆಯ್ತೋ ಆಗಿಲ್ವೋ? ಆಯ್ತೋ ಆಗಿಲ್ವೋ?
ಆಯ್ತು ಆಯ್ತು. ಈ ರೀತಿ ನೀವೇನ್ ಮಾಡ್ಬೇಕು, ನಿಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಆವಾಗ ವಿಘ್ನ ವಿನಾಶ ಆಯ್ತು ಆಗಿಲ್ವೋ? ಆಯ್ತು. ಅವ್ರ ಸಮಸ್ಯೆಗಳಿಗೆ ಸಮಾಧಾನ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಅವ್ರಿಗೆ ಸಮಾಧಾನ ಕೊಡ್ಲಿಕ್ಕೆ ನಿಮ್ಮನ್ನ ನಾನು ಅಲ್ಲಿ ಕಳಿಸಿದ್ದೇನೆ. ಅವರು ನಮ್ಮ ಹತ್ರ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಾರೆ, ಭಕ್ತರು ಜ್ಞಾನಿಗಳು ಎಲ್ಲ. ಆವಾಗ ನಿಮ್ಮನ್ನಲ್ಲಿ ಕಳಿಸೋದ್ರ ಮೂಲಕ ಆ ಶಕ್ತಿ ಪ್ರವಾಹ ಆಗ್ತಾ ಇದ್ರೆ ನೀವು ಭಗವಂತನ ಕಾರ್ಯಕ್ಕೆ ಏನಾಗಿದ್ದೀರಿ? ನಿಮಿತ್ತರಾಗಿದ್ದೀರಿ, ವಾಹಕರಾಗಿದ್ದೀರಿ ಅಂತ ಅರ್ಥ. ಅಂದ್ರೆ ಪ್ರತಿ ಸೆಕೆಂಡಲ್ಲೂ ನಾವು ನಮ್ಮ ಜೀವನದಲ್ಲಿ ಕನಸಲ್ಲಿ ನನಸಲ್ಲಿ ಆ ಶಕ್ತಿಯ ಅನುಭೂತಿ ನಮ್ಗೆ ಆಗ್ತಾ ಇದ್ದರೆ ನೀವು ಆ ಲೆವೆಲಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆತ್ಮೀಯರೇ. ಇದನ್ನ ನಾವು ಧಾರಣೆಯಲ್ಲಿ ತಂದಿಲ್ಲ ಅಂತಂದ್ರೆ ಅಂದ್ರೆ ಎಷ್ಟು ಸೂಕ್ಷ್ಮ ಇದೆ ನೋಡಿ ಆತ್ಮೀಯರೇ. ಮುಂದೆ ಹೋಗ್ತಾ 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 ಸಂಕಲ್ಪವನ್ನು ಕೂಡ ನಾವೇನ್ ಮಾಡುವಂಗಿಲ್ಲ, ಮಾಡುವಂಗಿಲ್ಲ. ಕೇವಲ ಶಾಂತಿ ಎಲ್ಲೋದು ಅದೇ ಇಷ್ಟ ಆಗ್ಬೇಕ್ರಿ ಅಲ್ವಾ? ಶ್ರೀಮಂತರಿಗೆ ಏನು ಇಷ್ಟ ಆಗ್ತದೆ? ಯಾವಾಗ್ಲೂ ಸ್ಪ್ರೇ ಮಾಡಿ. ಯಾವ ಸ್ಪ್ರೇ? ಸೆಂಟ್. ಪರ್ಫ್ಯೂಮ್ ಸೆಂಟ್ ಸ್ಪ್ರೇ ಮಾಡ್ಬಿಟ್ಟು ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಆ ಒಂದು ಏನು ಖುಷ್ಬು ಅಂತ ಹೇಳಿದ್ರು, ಸುವಾಸನೆ ಸಿಗ್ಬೇಕು. ಅದೇ ಡ್ರಿಂಕ್ಸ್ ಮಾಡಿದವನು ಏನ್ ಮಾಡ್ತಿರ್ತಾನೆ? ಅದರದೇ ಒಂದು ದುರ್ವಾಸನೆ ಜನರಿಗೆ ಬರ್ತಾ ಇರ್ತಾನೆ. ಗೋಬಿ ಮಂಚೂರಿ ತಿನ್ಕೊಂಡ್ ಬಂದ ಏನಾಗ್ತದೆ? ಏನಾಗ್ತದೆ ನಗರ ತಕ್ಕ ಗೋಬಿ ಮಂಚೂರಿ ತಿನ್ಕೊಂಡ್ ಬಂದ? ಗೋಬಿ ಮಂಜೂರಿದು ವಾಸನೆ ಬರ್ತಾ ಇರುತ್ತೆ. ಇಲ್ಲ, ಬೆಳ್ಳುಳ್ಳಿ ವಾಸನೆ ಬರ್ತಾ ಇರ್ತದೆ. ಅದ್ರಲ್ಲಿ ಹಾಕಿರೋ ಬಾಯಿ ಓಪನ್ ಮಾಡಿದ್ರೆ ಏನು ಬೆಳ್ಳುಳ್ಳಿ ತಿಂದಿದ್ದಾರೆ, ಓಪನ್ ಮಾಡಿದ ತಕ್ಷಣದಲ್ಲಿ ಏನಾಗ್ಬರ್ತದೆ? ಅಂದ್ರೆ ನೀವ್ ಏನನ್ನ ಧರಿಸಿದಿರೋ ಅದೇ ತಾನೇ ಹೋಗ್ತದೆ. ಶರೀರಕ್ಕೆ ಯಾವ ಡ್ರೆಸ್ ಹಾಕೊಂಡು ಅದೇ ತಾನೇ ಜನರಿಗೆ ಕಾಣುತ್ತೆ. ಹಾಗೆ ಮನಸ್ಸನ್ನು ನೀವು ಏನ್ ಧರಿಸಿದಿರೋ ಅದರ ಪ್ರಭಾವನೆ ಅವರ ಮೇಲೆ ಬರುತ್ತೆ. ಅದನ್ನೇ ಹೇಳ್ತಾರೆ, ಸದಾ ಮನಸ್ಸು ಬುದ್ಧಿಲಿ ಯಾರನ್ನು ಧರಿಸಬೇಕು? ಶಿವಬನ. ಓಕೆ, ನೀವು ತಲೆ ಮೇಲೆ ಗುಲಾಬಿ ಹೂವನ್ನ ಮುಟ್ಕೊಂಡ್ರೆ ಜನರಿಗೆ ಯಾವ್ದು ಕಾಣ್ತದೆ? ಮಲ್ಗೆ ಹೂವು. ನೀವೇನನ್ನ ಧರಿಸಿದ್ರೆ ಅದೇ ತಾನೇ ಕಾಣ್ತದೆ. ಈಗ ಮನಸ್ಸಲ್ಲಿ ಯಾರನ್ನು ಧರಿಸ್ಬೇಕು? ನನ್ನ ಪತಿ, ನನ್ನ ಮಕ್ಕಳು, ನನ್ನ ಬಂಗಾರ, ಹಣ, ಅಂತಸ್ತು, ತಲೆನೋವು, ಜಮೀನು, ಸತ್ಯುಗ, ಕಿರೀಟ, 36 ವೆರೈಟಿ ಊಟ ಎಲ್ಲ ಧರಿಸ್ಬೇಕೋ ಬೇಡವೋ? ಬೇಡ. ಅದನ್ನ ಧರಿಸ್ಬೇಕು. ಶಿವಬಾಬ. ಏಕ್ ಬಾಪ್ ದುಸ್ರಾ ನಾ ಕೊಯ್. ಅದು ಆ ತಂದೆನು ಯಾಕೆ ಧರಿಸ್ಬೇಕು? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣಕ್ಕೆ. ಅರ್ಥ ಆಗ್ತಿದ್ಯಾ? ಆ ತಂದೆಯನ್ನು ಯಾಕೆ ಕರ್ಕೊಂಡ್ ಬರ್ಬೇಕು? ಬಾಬಾ ವಿಶ್ವ ಕಲ್ಯಾಣ ಮಾಡು, ಮತ್ತೇನು ಕೇಳಲೇ ಬೇಡ ಏನ್ ಮಾಡ್ಬೇಕು ಅಂತ. ನೀನ್ ಅದನ್ನ ಮಾಡ್ತಾ ಇರೋ ನೀನು ಸುಮ್ನೆ. ಮತ್ತೆ ಬೇರೆ ಕೆಲ್ಸಕ್ಕೆ ಬಾಬನ ಡಿಸ್ಟರ್ಬ್ ಮಾಡಬಾರ್ದು. ಅರ್ಥ ಆಗ್ತಿದೆ ಮುರಳಿ ಏನು ಅಂತ? तो सफल करने से सहज सफलता मूर्त बन ही जाएंगे. ಈ ರೀತಿ ನೀವೇನ್ ಸಫಲ ಮಾಡಿದ್ರಿ? ಇಷ್ಟು ಮಾಡಿದಾಗ ಸಫಲ ಆಯ್ತು ಆಗಿಲ್ವೋ? ಆಯ್ತು. ಏನ್ ಸಫಲ ಆಯ್ತು? ವಿಶ್ವದಲ್ಲಿ ಸಫಲ ಆಗಿದ್ದೇನು? ಸಫಲ ಆಗಿದ್ದೇನು? ಸಫಲ ಅಂದ್ರೆ ಒಳ್ಳೆ ಫಲ ಸಿಕ್ತು. ಏನು ಸಫಲ ಆಗಿದ್ದು? ಎಲ್ಲರ ದುಃಖ ನಿವಾರಣೆ ಆಯ್ತು. ಅದು ಕರ್ಮದ ಫಲ. ಸಫಲ ಆಗಿದ್ದೇನು ಅಂದ್ರೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಯ್ತು. ಏನು ಉಪಯೋಗ ಆಯ್ತು? ಇವಾಗ ನಿನ್ನೆ ರಾತ್ರಿ ಬ್ರಹ್ಮ ಭೋಜನ ಇರ್ತದೆ, ವೇಸ್ಟ್ ಮಾಡಬಾರ್ದು ಅಂತ ನೀವು ತಿಂತೀರಾ. ಅವಾಗ ನೀವೇನ್ ಹೇಳ್ತೀರಿ? ಸಫಲ ಆಯ್ತು. ಚಿತ್ರಣ ಸಫಲ ಆಯ್ತು ಅಂದ್ರೆ ಆ ಸಾಧನೆ ಏನಾಯ್ತು? ಒಳ್ಳೇದಕ್ಕೆ ಉಪಯೋಗ ಆಯ್ತು ಅಂತ ತಾನೇ ಅರ್ಥ. ಇಲ್ಲಿ ಉಪಯೋಗ ಆಗಿದ್ ಯಾವ್ದು ಅಂತ ಬಾಬಾ ಕೇಳೋದು. ಸಪ್ತ ಗುಣಗಳು ಅಲ್ಲ, ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಯಾರ ಕೈಲಿ ಕೊಟ್ರಿ ನೀವು? ಬಾಬನ ಹತ್ರ ತಾನೆ. ಶರೀರ ಬಾಬನ ಕೈಲಿ ಕೊಟ್ರಿ ತಾನೆ. ಮನಸ್ಸ, ವಾಚ, ಕರ್ಮ ಅಲ್ವಾ? ಕರ್ಮೇಂದ್ರಿಯವನ್ನ ನೀವು ಕೊಟ್ಟಿರೋದು. ಆತ್ಮ ನೀವ್ ಹಂಗೆ ಇದ್ದೀರಿ. ನೀವು ಕೊಟ್ಟಿರೋದು ಯಾವ್ದು? ಮನಸ್ಸು. ಕರ್ಮೇಂದ್ರಿಯವನ್ನ ಯಾರ ಕೈಯಲ್ಲಿ? ಬಾಬನ ಕೈಲಿ. ಓಕೆ, ಆವಾಗ ಅದು ಸಫಲ ಆಯ್ತೋ ಇಲ್ವೋ? ಆಯ್ತಣ್ಣ. ಒಂದೇನರ್ಥ? 5000 ವರ್ಷದಲ್ಲಿ ಯಾವ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಈಶ್ವರ್ಯ ಕಾರ್ಯಕ್ಕೆ ಕೊಡ್ತಾರೋ ಆ ಕರ್ಮ ಮಾತ್ರ ಸಫಲ ಆಗಲಿಕ್ಕೆ ಸಾಧ್ಯ. ಆ ಕರ್ಮೇಂದ್ರಿಯ ಭಗವಂತನಿಗೆ ಒಬ್ಬರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ ನೀವು, ಆವಾಗ ಅದು ಸಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಂಗಮ ಯುಗ ಮಾತ್ರ ಯಾವುದು? ಸಂಪಾದನೆಯ ಯುಗ ಮತ್ತು ಸಫಲತೆಯ ಯುಗ, ಕಲ್ಯಾಣಕಾರಿ ಯುಗ. ಯಾವ ಯುಗ? ಕಲ್ಯಾಣಕಾರಿ ಯುಗ. ಬೇರೆ ಎಲ್ಲ ಯುಗ ಅಸಫಲತೆ.
ಅಕಲ್ಯಾಣ ತಾನೆ, ಕೆಳಗಡೆ ಇಳಿತಾ ಬರ್ತೀವಿ ತಾನೆ, ಲಾಸ್ ಆಗ್ತಿರ್ತಾನೆ, ಮೈನಸ್ ಆಗ್ತಿರ್ತಾನೆ ಆತ್ಮದ ಅಕೌಂಟ್ ಅಲ್ಲಿ. ಸಂಗಮ ಯುಗದಲ್ಲಿ ಮಾತ್ರ ಏನಾಗ್ತದೆ? ಸ್ವಲ್ಪ ಜಮ. ಕಾರಣ ಬಾಬಾ ಇದ್ದಾರೆ. ಆ ಸಾಧನವನ್ನ ಭಗವಂತ ಉಪಯೋಗ ಮಾಡ್ತಾರೆ. ಮಾಡಬೇಕು. ಸುಮ್ನೆ ಭಗವಂತ ಕೊಟ್ಟಿದ್ದೇನೆ ಬಾಬಾ ತಗೊಂಡಿದ್ದಾರೆ ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಆತ್ಮೇಲೆ. ಭಗವಂತ ಅದನ್ನು ಉಪಯೋಗ ಮಾಡುವಂತ ಅನುಭವ ನಿಮ್ಗೆ ಆಗ್ಬೇಕು. ಆಗ್ಬೇಕು. ಆಗಿದ್ರೆ ಆ ಸಫಲತೆ ಮಾಡ್ಲಿಕ್ಕೆ ನೀವೇನಾಗಿದ್ದೀರಿ? ಸಾಧನೆ. ಆ ಒಂದು ಸಾಧನ ಅಷ್ಟೇ. ಸಫಲತಾ ಮೂರ್ತಿ ನೀವು ಅಷ್ಟೇ. ಓಕೆ, ಸಾಧನ ಅವ್ರ ಕೈಲಿ ಕೊಟ್ಬಿಟ್ಟು ಕಾಡಲ್ಲೊಂದು ಕಲ್ಲಿದೆ, ಓಕೆನಾ, ಯಾರೊಬ್ರು ಬರ್ತಾರೆ, ಧೂಳು ತೆಗಿತಾರೆ, ಕಲ್ಲನ್ನು ಅವರೇ ಎತ್ಕೊಂಡ್ಬರ್ತಾರೆ, ಅವರೇ ಮೂರ್ತಿ ಕೆತ್ತುತ್ತಾರೆ, ಅವರೇ ದೇವಸ್ಥಾನ ಕಟ್ತಾರೆ, ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಇಡ್ತಾರೆ. ಓಕೆ ಓಕೆ, ದೇವರು ಬಂದ್ಬಿಟ್ಟು ಆ ಮೂರ್ತಿ ಮೂಲಕ ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ತಾರೆ. ಇಲ್ಲಿ ಕಲ್ಲೇನ್ ಮಾಡಿದೆ? ಕಲ್ಲೇನ್ ಮಾಡಿದೆ? ಅದು ತನ್ನ ಒಂದು ತಾನು ಸಾಧನ ಕೆತ್ಕೊಂಡಿದ್ಯಾ? ಅಷ್ಟೇ. ತನ್ನ ತಾನು ಕೆತ್ಕೊಂಡಿದ್ಯಾ? ಹಾಲು ಹಾಕೊಂಡು ಅಭಿಷೇಕ ಮಾಡ್ಕೊಂಡಿದ್ಯಾ? ಹೂ ಇಲ್ಲ. ಮುಡ್ಕೊಂಡಿದ್ಯಾ? ಇಲ್ಲ. ಎಲ್ಲ ಮಾಡಿದ್ಯಾರು? ಶಿಲ್ಪಿ. ಬೇರೆಯವರು ತಾನೆ. ಹಾಗೆ ನಿಮ್ಮ ಜೀವನವನ್ನು ಯಾರ ಕೈಲಿ ಕೊಡ್ಬೇಕು? ಭಗವಂತನ ಕೈ. ನಿನ್ ಕೈಲಿ ಮನಸ್ಸು ಕೊಟ್ಬಿಟ್ಟಿದ್ದೇನಪ್ಪ, ನೀನು ಉಪಯೋಗ ಮಾಡಿ ನನಗೆ ಗೊತ್ತಿದ್ದೆ ಸಾಕು, ನಿನ್ಗೆ ಯಾರಿಗಾರು ಕೊಟ್ಕೊ, ನನ್ ಸಂಬಂಧ ಇಲ್ಲ, ಯಾರಿಗಾದ್ರೂ ಕೊಟ್ಕೊ. ಓಕೆ, ವಿಶ್ವಕ್ಕೆ ಕೊಡುವಂತನೂ ನಾವು ಕಂಡೀಷನ್ ಅನ್ನ ಹಾಕಬಾರ್ದು. ಅಂದ್ರೆ ನೀವು ಕೇವಲ ಭಗವಂತ ಆ ಸಾಧನವನ್ನ ಉಪಯೋಗ ಮಾಡಿದಾಗ, ಏನು ನಾವು ರಾಜಯೋಗವನ್ನ ಮಾಡಿದಾಗ ಸಫಲತೆ ಸಿಗ್ತದಲ್ಲ, ಏನದು ಸಫಲತೆ? ಖುಷಿ, ಆನಂದ, ಪ್ರೀತಿ, ಸ್ನೇಹ, ನಂತರ ಆಗ್ತದೋ ಆಗಲ್ವೋ? ಅದ್ರ ಕಡೆ ಮಾತ್ರ ನೀವು ಗಮನ ಕೊಡಿ. ಓಕೆ, ಉಳಿದಿದ ಕೆಲ್ಸಕ್ಕೆ ಬಾಯ್ 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 ಬಾಯ್. ಮೂರ್ತಿ, ಉಳಿದಿದ್ದಕ್ಕೆ ಏನಾಗ್ಲಿ ಮೂರ್ತಿ. ಅಮ್ಮ ಉದ್ದಿನ ವಡ ತಂದು ಸಾಮಾನಲ್ಲಿ ಅದ್ದಿ ಬಾಯಲ್ಲಿ ಹಾಕಿದಾರ, ನಿಮ್ ಕೆಲ್ಸ ಏನು? ತಿನ್ನೋದಷ್ಟೇ. ರುಚಿ ನೋಡೋದಷ್ಟೇ. ಬೇಳೆ ಎಲ್ಲಿಂದ ತಂದಿದ್ದಾರೆ, ಅದಕ್ಕೆ ರೇಟ್ ಎಷ್ಟು, ಯಾವ ತೆಂಗಿನಕಾಯಿ ಎಷ್ಟು ಹಾಕಿದ್ದಾರೆ, ಅದು ನಿಮಗೆ ಬೇಡ. ನಿಮ್ ಕೆಲ್ಸ ಏನು? ಭಗವಂತ ಅದನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ತಾ ಇದ್ರೆ ನಿಮಗೂ ಸಫಲತೆ ಆಗ್ತದೆ, ಬೇರೆ ಆತ್ಮಗಳಿಗೂ ಅದರಿಂದ ಲಾಭ ಆಗ್ತದೆ. ಹಾಗೆ ನಿಮ್ಮ ಗಮನ ಎಲ್ಲಿ ಇಡಬೇಕು? ಆ ಭಗವಂತ ಉಪಯೋಗ ಮಾಡುವಂತ ಕರ್ಮದ ಫಲದ ಕಡೆಗೆ ಮಾತ್ರ ಗಮನ ಕೊಡಿ. ಆದ್ಮೇಲೆ ಈಗ ಹೇಳಿ, ಸೇವೆ ಪುರುಷಾರ್ಥ ಸಹಜನೋ ಕಷ್ಟನೋ? ಸಹಜ. ತಿಳ್ಕೊಂಡ್ರೆ ಮತ್ತು ಮಾಡಿದ್ರೆ ಅದು ಕಷ್ಟ. ಏನು ಅಂತಂದ್ರೆ ನಾವು ಅಪ್ಪನ ಹತ್ರನೇ ಮಾಡ್ಸೋದು. ಇಲ್ಲಪ್ಪ, ನಾನೇ ಮಾಡ್ಕೊಂಡು ತಿಂತೆ. ಮತ್ತೆ ಅಪ್ಪನ ಕೈಯಲ್ಲಿ ವಡೆನೆ ತಿನ್ನೋದಿಲ್ವೇ? ಝೊಮ್ಯಾಟೊದಲ್ಲಿ ತನ್ಸ್ಬಿಟ್ಟು ತಿಂದ್ಬಿಡ್ತೀವಿ, ರುಚಿ ಚೆನ್ನಾಗಿರ್ತದೆ ಅಂತ. ಅರ್ಥ ಆಗ್ತಿದ್ಯಾ? ಬೇರೆಯವರ ಆಹಾರ ತಿನ್ಲಿಕ್ಕೆ ನಮ್ಗೆ ಇಷ್ಟ ಆಗ್ತದೆ ಹೊರತು ಅಮ್ಮ ಕೈಯಿಂದ ಮಾಡಿರುವಂತ ಆಹಾರ ನಮ್ಗೆ ಇಷ್ಟ ಮುರಳಿ ನಮ್ಗೆ ಇಷ್ಟ ಆಗೋದಿಲ್ಲ, ಬೇರೆ ಕ್ಲಾಸ್ ಇಷ್ಟ ಆಗ್ತದೆ. ಯಾಕೆ ಹೇಳಿ? ಮಸಾಲ. ಓಕೆ, ಹೋಟೆಲಿಂದು ವಡೆ ಯಾಕೆ ಇಷ್ಟ ಆಗ್ತದಲ್ಲಿ? ಏನೇನೋ ಮಸಾಲ ಹಾಕಿರ್ತಾರಲ್ಲ. ಅದಕ್ಕೆ ಸೋಡಾ ಹಾಕಿರ್ತಾರೆ. ಆ ಸೋಡಾ ಹಾಕಿದಾಗ ಗ್ಯಾಸ್ಟ್ರಿಕ್ ಆಗ್ತದೆ, ರುಚಿ ಆಗ್ತದೆ, ಚೆನ್ನಾಗಿ ಊದ್ಕೊಂಡಿರ್ತದೆ, ಚೆನ್ನಾಗಿ ಎಣ್ಣೆ ಹಾಕೊಂಡಿದ್ದಿರ್ತದೆ, ಗರಿ 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 ಆಗ್ತದೆ. ಅಮ್ಮ ಮಾಡಿದ ಗರಿ ಗರಿ ಆಗೋದೇ ಇಲ್ಲ, ಅಲ್ಲಿರೋದು ಗರಿ ಗರಿ ಹೌದು ತಾನೇ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಆ ರಾವಣನ ಮೂಲಕ ಕೊಟ್ಟಿರುವಂತ ಮಾಯೆ ನಿಮ್ಗೆ ಏನಾಗ್ತದೆ? ಖುಷಿ ಕೊಡ್ತದೆ. ಈಗ ಅಮ್ಮನ ಊಟ ತಿನ್ಬೇಕೋ ಬೇರೆ ಊಟ ತಿನ್ಬೇಕೋ? ಈಗ ಹೇಳಿ, ಇಷ್ಟು ಮಾಡಿದ್ರೆ ಮುಂದೇನಾಗ್ತದೆ? ಸಹಜ ಉಡ್ತೇ रहेंगे क्योंकि दुआएं एक लिफ्ट का काम करती है, सीढ़ी का नहीं. ಇಷ್ಟು ನೀವು ಮಾಡ್ತಾ ಹೋದ್ರೆ ಜನರ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತವೆ, ನಿಮ್ಮ ವಿಘ್ನ ವಿನಾಶ ಆಗ್ತಾ ಇರ್ತದೆ. ನೀವೇನಾಗ್ತಾ ಇರ್ತೀರಿ? ಹಾರ್ತಾ ಇರ್ತೀರಿ. ಏನ್ ಮಾಡ್ತಿರ್ತೀರಿ? ಹಾರೋದಕ್ಕೆ ನೀವು ಏಣಿ ಹತ್ತೋದಿಲ್ವಂತೆ. ಒಂದಿರ್ತದೆ ಮೇಲೆ ಹತ್ಲಿಕ್ಕೆ ಏಣಿ ಇರ್ತದೆ, ಇನ್ನೊಂದು ಏನಿರ್ತದೆ ಲಿಫ್ಟ್ ಇರ್ತದೆ. ಲಿಫ್ಟ್ ಅಲ್ಲಿ ನೀವು ಆರಾಮಾಗಿ ನಿಂತ್ರೆ ಸಾಕು, ಅದೇನ್ ಮಾಡ್ತಾರೆ? ಅದೇ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟರೆ ಸಾಕು, ಮುಂದೆ ಕರ್ಕೊಂಡು ಹೋಗೋ ಕೆಲಸ ಬಾಬನ್. ನೀವು ಸ್ಥಿತಿ ಚೇಂಜ್ ಆಗ್ತಾ ಇದೆಯಲ್ಲ, ಅದನ್ನ ಮಾತ್ರ ನೀವೇನ್ ಮಾಡ್ತಾ ಹೋಗಿ ಚೆಕ್ ಮಾಡ್ತಾರೆ. ಯಾರಿಗೆ ಕೊಡ್ತಿದ್ದಾರೆ, ಎಷ್ಟು ಕೊಡ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ, ಯಾವ ರೂಪದಲ್ಲಿ ಕೊಡ್ತಿದ್ದಾರೆ, ಯಾವ ಮೂಲೆಯಲ್ಲಿ ಕೊಡ್ತಿದ್ದಾರೆ, ಯಾವ ದೇಶದವ್ರಿಗೆ ಕೊಡ್ತಿದ್ದಾರೆ, ಪಂಚತತ್ವ ಕೊಡ್ತಿದಾರೋ, ಆತ್ಮ ಕೊಡ್ತಿದಾರೋ, ಕಾಶ್ಮೀರದಲ್ಲಿ ಇದ್ದವ್ರು ಕೊಡ್ತಿದಾರೋ, ಡೆಹ್ರಾಡೂನ್ ಅಲ್ಲಿ ಇದ್ದವ್ರು ಕೊಡ್ತಿದಾರೋ, ನಿಮ್ಗೆ ಸಂಬಂಧ ಇದೆಯೋ ಇಲ್ವೋ? ಅಥವಾ ಬಾಬನಿಗೆ ಕಟ್ಟಾಗ್ಬೇಕು? ಇಲ್ಲ ಬಾಬಾ ಯಾರಿಗೂ ಕೊಡ್ಬೇಡ, ಇವತ್ತು ನಮ್ಮ ಪತಿಗೆ ಮಾತ್ರ ಕೊಡು, ಯಾಕಂದ್ರೆ ತುಂಬಾ ಜಗಳ ಮಾಡ್ಬಿಡ್ತಾರೆ. ಅವನಿಗೆ ಹಂಗೆ ಕಟ್ಟಾಕ್ಬೇಕೋ ಬೇಡವೋ?
ಕಟ್ ಆಗ್ಬಾರ್ದಲ್ವಾ? ಅದಕ್ಕಾಗಿ ಹೇಳ್ತಾರೆ ಸೆಕೆಂಡ್ ಬೈ ಸೆಕೆಂಡ್ ನಿಮ್ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಲ್ಲ ಅಂತ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಸಮಸ್ಯೆ ಆಯಾ ಮಿಠಾಯ, ಸಮಸ್ಯೆ ಬಂತು ಏನಾಯ್ತು, ಕ್ಲಿಯರ್. ನಿಮ್ಮ ಎದುರುಗಡೆ ಜನ ಯಾಕೆ ಬರ್ತಾರೆ ಹೇಳಿ ನೋಡೋಣ? ನಿಮ್ಮ ಎದುರುಗಡೆ ಜನ ಯಾಕೆ ಬರ್ತಾರೆ? ಅವರ ಸಾಲವನ್ನು ತೀರ್ಸ್ಕೊಳ್ಲಿಕ್ಕೆ ಅಲ್ವಾ? ನಿಮ್ಮಿಂದ ಸಾಲ ಪೇಮೆಂಟ್ ಆದವ್ರು ಮಾತಾಡೋದಿಲ್ಲ ಅಲ್ವಾ? ಸಾಲ ಪೇಮೆಂಟ್ ಆಗದೆ ಇರೋದಕ್ಕೆ ಏನಾಗ್ತಾ ಇದೆ, ಬರ್ತಾ ಇದ್ದಾರೆ. ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಜಗಳಗಳು, ಗಲಾಟೆಗಳು, ಸಿಟ್ಟುಗಳು ಬರ್ತಾ ಇದಾವೆ. ಅದೆಲ್ಲ ಬರ್ತಾ ಇದೆ ಅಂತಂದ್ರೆ ಅವರು ಸಾಲ ತೀರಿಸುವಷ್ಟು ಸಂಪಾದನೆ ನನ್ನ ಹತ್ರ ಇಲ್ಲ. ಇಲ್ಲ. ಅವಾಗ ಸಂಪಾದನೆ ಏನ್ ಮಾಡ್ಬೇಕು, ಮಾಡ್ಕೊಳ್ಬೇಕು. ಇಲ್ಲಪ್ಪ ನಾವು ಚಾಮುಂಡೇಶ್ವರಿ ಜೋರಾಗಿ ಜಗಳಕ್ಕೆ ಹೋಗ್ಬೇಕು ಅವ್ರ ಹತ್ರ. ಅವಾಗ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ ಲೆಕ್ಕಾಚಾರ? ಜಾಸ್ತಿ ಆಗುತ್ತೆ. ಅವಾಗ ಗೊತ್ತಾಗೋದಿಲ್ಲ. ಮತ್ತೆ ನೆಕ್ಸ್ಟ್ ಮರುದಿನ ಇಂಟ್ರೆಸ್ಟ್ ಸೇರ್ಬಿಟ್ಟು ಮತ್ತೆ ಬರ್ತಾರ ಇಲ್ವೋ? ಕಭಿ 2 दिन लगाया कभी 2 घंटे लगाया यही सीढ़ी चढ़ना है. ಬೆಳ್ತಾರೆ ಅಣ್ಣವ್ರೆ ಏನ್ ಮಾಡೋದು ಗೊತ್ತಾ, 15 ದಿವಸ ತವ್ರ ಮನೆಯಲ್ಲಿ ಮದ್ವೆ ಅಂತ ಹೋಗಿದ್ನ, 1 ವಾರ ಆಯ್ತು ಅಣ್ಣವ್ರೆ, ಎಷ್ಟು ಕಷ್ಟಪಟ್ಟು ಯೋಗ ಆಗುದೇ ಇಲ್ಲ, ನಿದ್ದೆನೇ ಬರ್ತಾ ಇದೆ. ಅಂದ್ರೆ ಮೊದಲಿನ ಲೆವೆಲ್ ಬರ್ಲಿಕ್ಕೆ ಏನಾಗ್ತದೆ, 1 ವಾರ ಆದ್ರೂ ಆಗ್ತಾ ಇಲ್ಲ. ಅಷ್ಟೇನಾಗ್ಬಿಟ್ಟಿದೆ, ಸಂಪಾದನೆ ಮಾಡಿದ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಬೆಳ್ತಾ ಕೆಲವೊಂದ್ಸಲ ನಿಮ್ಮ ಆ ಸ್ಥಿತಿ ಬರ್ಲಿಕ್ಕೆ 2 ದಿನ ಆಗ್ತದೆ, ಕೆಲವೊಂದ್ಸಲ 2 ಗಂಟೆ ಆಗ್ತದೆ. ಎಷ್ಟು ಗಂಟೆ ಕೂತ್ಕೊಂಡ್ರೆ ಬಾಬಾ ಬಿಂದು ಪ್ರಕಾಶ ಬಣ್ಣ ಏನು ಅನುಭವನೇ ಆಗೋದಿಲ್ಲ ಅಣ್ಣವ್ರೆ. ನೀವು ದೃಷ್ಟಿ ಕೊಟ್ಟರು ಆಗೋದಿಲ್ಲ, ಏನು ಮಾಡುದು, ಏನೇನು ಬರೀ ನಿದ್ರೆ ಬರ್ತಾ ಇದೆಯಪ್ಪ, ಸುಸ್ತಾಗ್ತದೆ, ಏನೋ ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ಬೆಳ್ದ ನೋಡಿ, ಬಾಬನಿಗೆಲ್ಲ ಮಕ್ಕಳು ಎಲ್ಲ ಸ್ಥಿತಿಯಾಗಿ ಪಕ್ಕ ಗೊತ್ತಿದೆಯಲ್ವಾ, ಏನೇನು ಆಗ್ತಾ ಇದೆ ಕರೆಕ್ಟಾಗಿ ಹೇಳ್ತಾರೆ ನೋಡಿ ಬಾಬಾ. ಆ ಸ್ಥಿತಿಯನ್ನು ತಲುಪಲಿಕ್ಕೆ ಟೈಮ್ ಹಿಡಿತದೆ. ಹಾಗಿದ್ರೆ ಹೇಳ್ತಾರೆ ಏನ್ ಮಾಡ್ಬೇಕು, 2 ಗಂಟೆ ಹಿಡಿಬೇಕು, 2 ದಿನ ಹಿಡಿಬೇಕು, 1 ಸೆಕೆಂಡ್ ಸಹ 2 ಸೆಕೆಂಡ್ ಹಿಡಿಬಾರ್ದು ಅಂತ ಹೇಳ್ತಾರೆ ಬಾಬು. ಆ 1 ಸೆಕೆಂಡ್ ಅಲ್ಲಿ ನಿಮ್ ಸ್ಥಿತಿ ಇರಬೇಕು ಅಂತಂದ್ರೆ ನಿಮ್ಮಿಂದ ವಿಕರ್ಮ ಆಗ್ಬಾರ್ದು. ನಿಂದ ಏನು ಸ್ಥಿತಿ ಇತ್ತು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಮುಂದಿನ ಸ್ಥಿತಿಗೆ ನೀವೇನ್ ಮಾಡ್ಬೇಕು, ಹೋಗ್ಬೇಕು ಅಂತ ಹೇಳ್ತಾರೆ. ಹೀಗೆ ನಿಮ್ಗೆ ಟೈಮ್ ಹಿಡಿತು ಅಂತಂದ್ರೆ ನೀವಿನ್ನು ಮೆಟ್ಲನ್ನ ಏನ್ ಮಾಡ್ತಾ ಇದ್ದೀರಿ, ಹತ್ತಾ ಇದ್ದೀರಾ. ಸಫಲ್ ಕರೋ ಸಫಲತಾ ಮೂರ್ತಿ ಬನ್ನು. ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಡಿ, ನೀವು ಸಂಕಲ್ಪನು ಮಾಡಬೇಡಿ, ನೀವೇನಾಗಿ ಸುಮ್ಮನೆ ಈಗ ಹೇಳಿ, ಬ್ರಾಹ್ಮಣ ಆಗ್ಬೇಕು, ಮೂರ್ತಿ ಆಗ್ಬೇಕು? ಬರೀ ಮೂರ್ತಿ ಅಲ್ಲ, ಏನಾಗ್ಬೇಕು, ಸಫಲತಾ ಮೂರ್ತಿ. ಸಫಲತೆ ಯಾವಾಗ ಆಗ್ತದೆ, ಅದನ್ನು ಬಾಬಾ ಉಪಯೋಗ 5,000 ವರ್ಷ ನಾನು ಉಪಯೋಗ ಮಾಡಿದೆ, ಸಫಲ ಆಯ್ತಾ? ಇಲ್ಲ. ಯಾರು ಉಪಯೋಗ ಮಾಡ್ಬೇಕು, ಬಾಬಾ. ಯಾವ್ದಕ್ಕೆ, ವಿಶ್ವ ಕಲ್ಯಾಣಕ್ಕೆ. ಅವನು ಇಚ್ಛೆ ಅನುಸಾರ ಉಪಯೋಗ ಮಾಡ್ಬೇಕು ಅಂತ ನನ್ನ ಡೈರೆಕ್ಷನ್ ಪ್ರಕಾರ ಮಾಡುವಂಗಿಲ್ಲ. ಈ ನಮ್ಮ ಡೈರೆಕ್ಷನ್ ಸುಮಾರು ಇರ್ತದೆ, ನಮ್ಮ ದೊಡ್ಡ ಲಿಸ್ಟ್ ಇರ್ತದೆ ಅಲ್ವಾ? ಅದರ ಪ್ರಕಾರ ಇಲ್ಲ, ಅವನ ಡೈರೆಕ್ಷನ್ ಪ್ರಕಾರ ಅವನು ಮಾಡಿದಾಗ ಮತ್ತೆ ಸಫಲತೆ ಪರ್ಸೆಂಟೇಜ್ ಏನಿರ್ತದೆ, ಜಾಸ್ತಿ ಇರ್ತದೆ ಅಂತ ಸಫಲತಾ ಮೂರ್ತಾಗಿ. ದುವಾओं की लिफ्ट जहां चाहो वहां ಸೆಕೆಂಡ್ में पहुंच जाएगा. ಇಷ್ಟೆಲ್ಲ ಮಾಡಿರುವಂತ ಒಂದು ಕರ್ಮದ ಫಲ ಇದೆಯಲ್ಲ, ಆಶೀರ್ವಾದದ ಖಾತೆ. ನಿಮ್ಗೆ ಸಮಸ್ಯೆ ಬಂದಾಗ, ವಿಘ್ನಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ಈ ಆಶೀರ್ವಾದದ ಖಾತೆ ಏನಾಗ್ತದೆ, ಎದುರುಗಡೆಗೆ ಬಂದು ಬಿಟ್ಟು ನಿಮ್ ಸಮಸ್ಯೆ ಏನಾಗ್ತದೆ, ಪರಿಹಾರ ಆಗತ್ತೆ. चाहे सूक्ष्मतन में पहुंचो, चाहे परंदा में पहुंचो, चाहे अपने राज्य में पहुंचो, ಸೆಕೆಂಡ್ में. ಎಲ್ಲಿ ಹೋಗೋದಿದು, ಎಷ್ಟು ಟೈಮಲ್ಲಿ ಹೋಗ್ಬೇಕಂತೆ, ಸೂಕ್ಷ್ಮವತನಕ್ಕಾದ್ರೂ ಹೋಗಿ, ಪರಂಧಾಮಕ್ಕಾದ್ರೂ ಹೋಗಿ, ನಿಮ್ಮ ರಾಜ್ಯಕ್ಕಾದ್ರೂ ಹೋಗಿ. ನಿಮ್ಮ ರಾಜ್ಯ ಯಾವುದು, ಇಲ್ಲಿ ಪ್ರಕೃತಿ. ನೀವ್ ಎಲ್ಲಿದ್ದೀರಿ ಇವಾಗ, ಪ್ರಕೃತಿಲಿ ತಾನೇ ಇದ್ದೀರಿ. ಆ ಸೂಕ್ಷ್ಮವತನ ಮೂಲವತನ ಆದ್ಮೇಲೆ ಉಳಿದಿದ್ ಯಾವ್ದು, ಸ್ಥೂಲವತನ. ಮೂಲವತನ ಅಂದ್ರೆ ಪರಂಧಾಮ ತಾನೆ. ಸೂಕ್ಷ್ಮವತನಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಂತೆ, 1 ಸೆಕೆಂಡ್. ಪರಂಧಾಮಕ್ಕೆ ಹೋಗ್ಲಿಕ್ಕೆ 1 ಸೆಕೆಂಡ್. ಈಗ ಯಾರ್ದೋ ಬೇರೆಯವ್ರ ಮನೆಗೆ ಹೋಗಿದ್ದೀರಾ ನೀವು, ಎಲ್ಲಿಗೆ ಹೋಗಿದ್ದೀರಿ, ಬೇರೆಯವ್ರ ಮನೆಗೆ ಹೋದಾಗ ನಿಮ್ಗೆ ಬೇಕಾದಾಗ್ಲೆಲ್ಲ ಅವ್ರ ಬೆಡ್ರೂಮ್ಗೆ ಹೋಗ್ಲಿಕ್ಕೆ ಆಗತ್ತಾ, ನಿಮ್ಗೆ ಬಾತ್ರೂಮಿಗೆ ಹೋಗ್ಲಿಕ್ಕೆ ಆಗತ್ತಾ? ನಿಮ್ದೇ ಮನೆ ಆದ್ರೆ, ಯಾರನ್ನಾದ್ರೂ ಕೇಳ್ಬೇಕಾ, ಪರ್ಮಿಷನ್ ತಗೊಳ್ಬೇಕಾ?
ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಎಲ್ಲೇ ಹೋಗ್ಬೇಕು ಅಂತಂದ್ರೆ 1 ಸೆಕೆಂಡ್ ಅಲ್ಲಿ ಹೋಗ್ಬೇಕೆ ಹೊರತು ಗಂಟೆಗಟ್ಲೆ ಕಾಮೆಂಟ್ರಿ ಮಾಡ್ಕೊಂಡು ಹೋಗೋದು ಅಲ್ಲ. ಪರಂಧಾಮ ಅಂದ ತಕ್ಷಣ ಏನಾಗ್ಬೇಕು? 1 ಸೆಕೆಂಡ್ ಅಲ್ಲಿ ಹೊರಟೋಗ್ಬೇಕು. ಸರಿ ಆದ್ಮೇಲೆ ಈಗ ಡೈಮಂಡ್ ಹಾಲಿಗೆ ಹೋಗಿ ಅಂತ ಬಾಬಾ ಹೇಳ್ತಾರೆ. ನಿಮ್ಗೆ ಮನಸ್ಸಿಂದ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು? 1 ಸೆಕೆಂಡ್. ಇಲ್ಲ ಅಣ್ಣವ್ರೆ, ಡೈಮಂಡ್ ಹಾಲಿಗೆ ಹೋಗ್ಬೇಕು ಅಂತಂದ್ರೆ ನವೆಂಬರ್ದಲ್ಲಿ ನಮ್ಗೆ ಮಿಲನ್ ಡೇಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಲಿಸ್ಟ್ ಕೊಡ್ಬೇಕು, ಅಕ್ಕವ್ರಿಗೆ ಹಣ ಕೊಡ್ಬೇಕು, ಆಮೇಲೆ ಅವರು ರಿಸರ್ವೇಶನ್ ಮಾಡ್ಬೇಕು, ಆಮೇಲೆ ನಮ್ದೆಲ್ಲ ಬಟ್ಟೆ ತಗೊಳ್ಬೇಕು, ಮನೆಯವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕು, ಆಮೇಲೆ ಹೋಗ್ಲಿಕ್ಕೆ 3 ತಿಂಗಳು ಆಗ್ತದೆ. ಎಲ್ಲಿಗೆ? ಡೈಮಂಡ್ ಹಾಲ್. ಡೈಮಂಡ್ ಅಲ್ಲಿ ಹೋಗ್ಲಿಕ್ಕೆ. ಎಸ್ ಆರ್ ನೋ? ಎಸ್. ಶಾರೀರಿಕವಾಗಿ ಹೋಗ್ಲಿಕ್ಕೆ 3 ತಿಂಗಳು ಬೇಕು. ಮಾನಸಿಕವಾಗಿ ಹೋಗ್ಲಿಕ್ಕೆ 1 ಸೆಕೆಂಡ್. ಅಥವಾ ಟ್ರೈನ್ ಹತ್ತಿದ್ದೇನೆ, ಟಿಕೆಟ್ ತಗೊಂಡಿದ್ದೇನೆ, ಹೋಗ್ತಾ ಇದ್ದೇನೆ, ಅಲ್ಲಿ 2ನೇ ನಂಬರ್ ಗೇಟಲ್ಲಿ ನಿಂತಿದ್ದೇನೆ, ನಮ್ಗಿನ್ನು ರೂಮ್ ಕೊಡ್ತಾ ಇದ್ದಾರೆ, ಒಳಗಡೆ ಹೋಗಿದ್ದೇನೆ, ಅಲ್ಲಿ ಸ್ನಾನ ಮಾಡಿದ್ದೇನೆ, ಭಂಡಾರಕ್ಕೆ ಹೋಗಿದ್ದೇನೆ, ಊಟ ತಿಂಡಿ ತಿಂದಿದ್ದೇನೆ, ಈಗ ಡ್ರೆಸ್ ಹಾಕೊಂಡು ಡೈಮಂಡ್ ಹಾಲಿಗೆ ಹೋಗಿದ್ದೇನೆ. ಎಷ್ಟೊತ್ತು ಬೇಕೋ? ಇಷ್ಟೆಲ್ಲ ಮಾಡ್ಬೇಕು, 1 ಸೆಕೆಂಡಿಗೆ ಹೋಗ್ಬೇಕು. 1 1 ಸೆಕೆಂಡ್ ಸೆಕೆಂಡ್. ಅರ್ಥ ಆಗ್ತಿದ್ಯಾ? ಈಗ ಹೇಳಿ, ಕಾಮೆಂಟ್ರಿ ಬೇಕೋ ಬೇಡವೋ? ಬೇಡ. ಬೇಡ. ಅರ್ಥ ಆಗ್ತಿದ್? ನಾನು ಹೇಳ್ತಾ ಇಲ್ಲ, ನನ್ನ ವಿಷಯ ಅಲ್ಲ ಇದು. ಯಾಕೆ ಯೋಗೇಶನ ಕಾಮೆಂಟ್ರಿ ಬೇಡ 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 ಅಂತ ಹೇಳ್ತಾರೆ? ಎಲ್ಲರೂ ಹೇಳ್ತಾರೆ, ಇವ್ರು ಮಾತ್ರ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಮುಂದೆ ಹೋಗಿ ಅಂತ ಬಾಬಾ ಹೇಳ್ತಾರೆ. ಅದು ಮುಂದಿನ ಅಂತ ಇದು, ಆ ಲೆವೆಲ್ಗೆ ಹೋಗಿ, ಎಲ್ಲಿವರೆಗೆ 2 ಅಂತ ಹೇಳ್ತಾ ಕೂತ್ಕೊಳ್ತೀರಾ ಅಂತ ಬಾಬಾ ಹೇಳ್ತಾರೆ. ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಸೂಕ್ಷ್ಮವತನಿಗೆ ಪರಂಧಾಮ ಕೂಲಿಗೆ ಎಷ್ಟೊತ್ತು ಬೇಕಂತೆ? 1 ಸೆಕೆಂಡ್. ಲಂಡನ್ में प्रोग्राम किया था ना 1 मिनट. लंदन में प्रोग्राम ಮಾಡಿದಂತೆ 1 ಮಿನಿಟ್. ಸರಿನಾ? ಬಾಪ್ ದಾದಾ तो कहते हैं 1 ಸೆಕೆಂಡ್. 1 ನಿಮಿಷನೂ ಅಲ್ಲ ಮಾಡ್ಬೇಕಂತೆ. 1 ಸೆಕೆಂಡ್. ಅಂದ್ರೆ 1 ಸೆಕೆಂಡ್ ಅಂದ್ರೆ ಏನು? ಎಲ್ಲಿಗೆ ತಲುಪ್ಬೇಕು ಅಲ್ಲಿ ಸ್ಮೃತಿ ಬಂತು, 1 ಸೆಕೆಂಡ್ ಅಲ್ಲಿ ಅಲ್ಲಿ ಇದ್ವಿ ಅಷ್ಟೇ. 1 ಸೆಕೆಂಡ್ ಅಲ್ಲಿ ಟಕ್ ಅಂದಾಗ ನಿಮ್ಗೆ ಅನುಭವ ಸ್ಟಾರ್ಟ್ ಆಗಬೇಕು, ಎದುರುಗಡೆಯವ್ರಿಗೂ ಅನುಭವ ಆಗ್ಬೇಕು, ನಿಮಗೂ ಅನುಭವ ಆಗ್ಬೇಕು, ಜೊತೆಗೆ ನಿಮ್ಮ ಮನ ಬುದ್ಧಿ ಸಂಸ್ಕಾರ ಶರೀರದಲ್ಲಿ ಟಕ್ ಅಂತ ಏನಾಗ್ಬೇಕು, ಬಾಡಿ ಅಲ್ಲಾಡ್ಬಿಟ್ಟು ಶಕ್ತಿ ಪ್ರವಾಹ ಆಗಿದೆ ಏನಾಗ್ಬೇಕು ಗೊತ್ತಾಗ್ಬೇಕು. ಕರೆಂಟ್ ಮುಟ್ಟಿದ್ರೆ ಎಷ್ಟು ಗಂಟೆ ನಂತರ ನಿಮ್ಗೆ ಅನುಭವ ಆಗ್ತದೆ? ಸೆಕೆಂಡ್ ಅಲ್ಲಿ. ಕರೆಂಟ್ ಸ್ಟ್ರಾಂಗ್ ಇದ್ರೆ ಹೆಂಗಿರ್ತದೆ? ಅದೃಶ್ಯ. ತೆಗೆದು ಬೀಸಾಗ್ತದೆ, ಗಡ್ಡೆ ಗಟ್ಲೆ ಇರ್ತದೆ, ಎಫೆಕ್ಟ್ ಇರ್ತದೆ. ಓಡಿಸ್ಕೊಂಡಿದ್ದು 1 ಸೆಕೆಂಡ್, ಎಫೆಕ್ಟ್ ಮಾತ್ರ ವರ್ಷ. ಗಂಟೆ ಗಟ್ಲೆ ಇರ್ತದೆ ತಾನೆ, ಯಾಕಂದ್ರೆ ಅಷ್ಟು ಪವರ್ ಇದೆ ತಾನೆ. ನೀವು ಮುಟ್ಟಿದ ಮೇಲೆ ಅದ ಕಡೆ ಗಮನ ಕೊಡ್ಬೇಕಾ? ನಾನು ಕೈ ಹಿಂಗ್ ತೆಗ್ದೆ, ಹಿಂಗ್ ವಾಯರ ಮುಡ್ದೆ ಹೇಳ್ಬೇಕಾ? ಮೊದ್ಲು ಅನುಭವ ಆಗ್ತದೆ, ಆಮೇಲೆ ಎಲ್ಲಿ ಮುಟ್ಟಿದ್ದು ಅಂತ ಆಮೇಲೆ ನೋಡ್ಕೊಳ್ಬೇಕು. ಯಾಕೆ ಶಾಕ್ ಹೊಡೆದ ಆಮೇಲೆ ನೋಡ್ಕೊಳ್ಳೋದು. ಮೊದ್ಲು ಏನಾಗ್ತದೆ ಇದು ತಾನೆ, ಆಮೇಲೆ ಯಾವ ಕೈ ತಾಗಿದ್ದು, ಶರೀರದ ಯಾವ ಭಾಗ ತಾಗಿದ್ದು, ಯಾವ ಕಡೆ ತಾಗಿದ್ದು ಆಮೇಲೆ ಗೊತ್ತಾಗ್ತದ. ಅದು ಬಿದ್ದ ಮೇಲೆ ಎಲ್ಲಿದ್ದೀವಿ, ಏನಾಯ್ತು ಅಂತದ ಮೊದಲು ತಾನೇ ಗೊತ್ತಾಗತ್ತೆ. ಹಾಗೆ ಈಶ್ವರಿ ಸೇವೆಯಲ್ಲಿ ಮೊದ್ಲು ಏನಾಗ್ಬೇಕು? ಅನುಭವ. ಮೊದ್ಲು ಶಾಂತಿ ಅನುಭವ ಆಗ್ಬೇಕು ಆತ್ಮೀಯರೇ. ನಾನು ಆತ್ಮ ಇಲ್ಲಿಂದ ಹೊರಗಡೆಗೆ ಹೋದೆ, ಅಲ್ಲಿಗೆ ಹೋದೆ, ಅಲ್ಲಿ ತಲುಪದೆ, ಇಲ್ಲಿ ತಲುಪದೆ ಅಂತ ಏನ್ ಮಾಡುವಂಗಿಲ್ಲ. ಹೇಳುವಷ್ಟು ಕೇಳುವಷ್ಟು ಸಮಯ ಇವಾಗ ಇಲ್ಲ. ಇಂಥ ಮಕ್ಕಳು ಬಾಬನಿಗೆ ಬೇಕು. ನಿಮ್ನ ಹಂಗಿದೆಯೋ ಅಂತ ಏನ್ ಮಾಡ್ಕೊಳ್ಳಿ. ಎಂತ ಬಾಬಾ ನೀವ್ 1 ಸೆಕೆಂಡ್ ಹೇಳ್ತೀರಿ, 1 ಗಂಟೆ ಆದ್ರೂ ನಮ್ಗೆ ನಿದ್ರೆ ಬರ್ತಾ ಇದೆ ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ. ಸಿರ್ಫ್ ಸ್ಮೃತಿ ಕಾ ಸ್ವಿಚ್ ದಬಾವೋ ಬಸ್ ಮೇನಸೆ. ಸ್ಮೃತಿ ಏನ್ ಮಾಡ್ಬೇಕು? ಸ್ವಿಚ್ ಆನ್ ಮಾಡ್ಬೇಕು. ಸ್ವಿಚ್ ಆನ್ ಮಾಡಿದ್ರೆ ಇಷ್ಟೊತ್ತ ನಂತರ ಬೆಳಕು ಬರ್ತದೆ. ಸ್ವಿಚ್ಚಿಂದ ಕೈ ತೆಗೆಯೋದ್ರೊಳಗಡೆಗೆ ಏನಾಗ್ಬಿಡ್ತಲ್ಲ, ಬೆಳಕು ಬಂದಿರ್ತದೆ. ಬಾಬಾ ಹೇಳ್ತಾರೆ, ನಮ್ಮ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? 1 ಸೆಕೆಂಡ್ ಅಲ್ಲಿ ಕೈ ಕೊಟ್ಬಿಡ್ಬೇಕು. ಬಾಬನ ಕೈಲಿ ಕೊಟ್ಬಿಟ್ಟಿದ್ದಾನೆ, ಟಕ್ ಅಷ್ಟೇ. ಮಧ್ಯೆ ಒಂದೊಂದು ಸೆಕೆಂಡ್ ಸಿಕ್ಕಿದಾಗ್ಲೂ ಕೂಡ ನೀವೇನ್ ಮಾಡ್ಬೇಕು? ಅದನ್ನ ಯಾರ ಕೈಲಿ ಕೊಡ್ತಾ ಹೋಗ್ಬೇಕು? ಬಾಬಾ ಕೈಯಲ್ಲಿ. 1 ನಿಮಿಷ ಅಲ್ಲ, 1 ಸೆಕೆಂಡ್ ಕೂಡ ಬಾಬನ ಹತ್ರ ಕೊಡ್ತಾ ಹೋಗಿ. ಸೆಕೆಂಡ್ ಬಾಬನ ಕೈಲಿ ಕೊಟ್ಟ ತಕ್ಷಣದಲ್ಲಿ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಸರಿ, ಹಾಗಿದ್ರೆ ಅನುಭವ ಆಗ್ಲಿಕ್ಕೆ ಆದ್ಮೇಲೆ ವೈಟ್ ಡ್ರೆಸ್ ಹಾಕೊಳ್ಬೇಕಾ? ಇಲ್ಲ. ಸೆಂಟರ್ ನಲ್ಲಿ ಇರ್ಬೇಕಾ? ಇಲ್ಲ. ಅಮೃತ ವೇಳೆಯಲ್ಲಿ ಮಾತ್ರ ಆಗತ್ತಾ? ಇಲ್ಲ. ಅವ್ರ ಮನೇಲಿ ಇದ್ದಾಗ ಆಗೋದಿಲ್ವಾ? ಆಗುತ್ತೆ. ಆವಾಗ ನೀವು ಕರೆಕ್ಟ್ ಆಗಿ ವಿಧಿ ತಿಳ್ಕೊಂಡ್ರೆ ಯಾವಾಗ್ಲಾದ್ರೂ ನಿಮ್ ಸ್ಥಿತಿ ಡೌನ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ?
ಇಲ್ಲ ತಾನೆ? ವಿಧಿ ಕರೆಕ್ಟ್ ಆಗಿ ಗೊತ್ತಾಗಿದೆ. ಶರೀರ ನಿಮ್ದು ಇಲ್ಲೇ ಇದ್ರು ಕೂಡ ನೀವೆಲ್ಲೇ ಪಾತ್ರ ಮಾಡ್ತಿದ್ರು ಈ ಕೆಲಸ ನಿರಂತರವಾಗಿ ಏನಾಗ್ತಾ ಇರ್ತದೆ, ನಡೀತಾ ನಡೀತಾ ಇರುತ್ತೆ. ಇರುತ್ತೆ. ಅದು ನಡೀತಾ ಇದೆ. ನಿಮ್ದು ಅವಾಗ ಕಂಪ್ಲೇಂಟ್ ಬರೋದಿಲ್ಲ, ಅಣ್ಣವರೇ 1 ವಾರ ನಾನು ತವರ ಮನೆಗೆ ಹೋಗಿದ್ದೆ, ನನ್ನ ಸ್ಥಿತಿ ಡೌನ್ ಆಯ್ತು ಅಂತ ನಿಮ್ ಬಾಯಲ್ಲಿ ಬರೋದಿಲ್ಲ. ಬರಕೂಡದು. ಎಲ್ಲಿ ಹೋದ್ರೂ ಕೂಡ ಈ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ನಡೀತಾ ಕಾರಣಾಂತರದಿಂದ ಭವಿಷ್ಯದಲ್ಲಿ ನಿಮ್ಮ ಹತ್ರ ಮೊಬೈಲ್ ಇಲ್ಲದೆ ಇರಬಹುದು, ಝೂಮ್ ಇಲ್ಲದೆ ಇರಬಹುದು, ಇಂಟರ್ನೆಟ್ ಇಲ್ಲದೆ ಇರಬಹುದು, ಮುರಳಿ ಸಿಗದೆ ಇರಬಹುದು. ಏನ್ ಆದ್ರೂ ಕೂಡ ಈ ಕೆಲಸ ಎಂದೂ ಕೂಡ ನಿಲ್ಲಬಾರ್ದು. ಊಟ ಸಿಗದೆ ಇರಬಹುದು, ಏನಾದ್ರೂ ಕೂಡ ಇದು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ಬೇಕು, ಫ್ಲೋ ಆಗ್ತಾ ಇರ್ಬೇಕು. ನಡೀತಾ. ಆವಾಗ ಅದು ಮಾತ್ರ ನಿಮಗೆ ಫೈನಲ್ ರಕ್ಷಣೆ ಬರುತ್ತೆ. ಸಿಗ್ತದೆ. ಇಂತಹ ಮಕ್ಕಳು ನನಗೆ ಬೇಕು. ಇವತ್ತಿಗೆ ಬೇಕಾಗಿದ್ದಾರೆ. ಅವರು ಕೆಲವರು ಮಾತ್ರ ಇರ್ತಾರೆ. ಅಂತವ್ರನ್ನ ತಗೊಂಡು ನಾನೇನ್ ಮಾಡ್ತೇನೆ, ನನ್ನ ವಿಶ್ವ ಕಲ್ಯಾಣದ ಮೇಜರ್ ಪಾರ್ಟನ್ನು ಅವರ ಮೂಲಕ ಮಾಡಿಸ್ತೇನೆ. ಮತ್ತೆಲ್ಲ ಭಾಗ್ಯವನ್ನು ಅವರಿಗೆ ಕೊಡ್ತೇನೆ. ಹಾಗಿದ್ದ ಆತ್ಮೀಯರು, ಈ ರೀತಿ ಸಾಧನೆ ಮಾಡೋರು ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ ಈ ಭಾಷೆ ಅರ್ಥ ಆಗ್ತದೆ, ಈ ವಿಧಿ ಅರ್ಥ ಆಗ್ತದೆ? ಎಲ್ಲರಿಗೂ ಬಾಬಾ ಮೊದಲು ಹೇಳಿದ್ದಾರೆ ಅಲ್ವಾ? ಅದು ಒಂದೊಂದು ಶಬ್ದದಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಏನ್ ಹೇಳ್ತಿದ್ದಾರೆ ಬಾಬಾ, ಏನು ಮಾಡಬೇಕು, ಏನು ಅವಶ್ಯಕತೆ ಇದೆ, ಅಷ್ಟು ನಾವು ಕ್ಲಿಯರ್ ಆಗಿ ಹೋಗಿಲ್ಲ ಅಂತಂದ್ರೆ ಆದ್ಮೇಲೆ ನಮ್ಗೆ ವಿಧಿ ಗೊತ್ತೇ ಇಲ್ಲ. ಆಗುತ್ತೆ. ಎಲ್ಲಿವರೆಗೆ ವಿಧಿ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಬಾಬಾ ಬಾಬಾ ಬಣ್ಣ ಬಣ್ಣ ಅಂದ್ರೆ ಏನು ಇಲ್ಲ. ಆಗೋದು. ಸ್ಪಷ್ಟವಾಗಿ ನಾವೇನೇನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಯಾವ ಹಂತದಲ್ಲಿ ಮಾಡ್ತಿದ್ದೀವಿ, ಯಾವ ರೂಪದಲ್ಲಿ ಮಾಡ್ತಿದ್ದೀವಿ, ತಪ್ಪು ಮಾಡಿದ್ರೆ ಏನಾಗ್ತದೆ, ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಎಷ್ಟು ಕ್ಲಿಯರ್ ಆಗಿ ಬಾಬಾ ಏನ್ ಮಾಡಿರ್ತಾರೆ, ಹೇಳ್ತಾ ಇರ್ತಾರೆ. ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಎಲ್ಲೆಲ್ಲಿ ತಪ್ಪಿಡ್ತಿರಲ್ಲ ಆ ವಾರ ಸರಿಯಾಗಿ ಅದನ್ನೇ ಹೇಳಿರ್ತಾರೆ. ಹೌದಾ ಅಲ್ವೋ? ಹೌದು. ಅದಕ್ಕಾಗಿ ಆದ್ಮೇಲೆ ಅದನ್ನು ನೀವು ಮಾಡ್ತಾ ಹೋಗಿ, ಸಾಧನೆ ಮಾಡ್ತಾ ಹೋದ್ರೆ ಮಾತ್ರ ಬಾಬನ ಪುರುಷಾರ್ಥಕ್ಕೆ ತಕ್ಕಾಗೆ ಸಾಧನೆ ಮಾಡಿದ್ರೆ ಮಾತ್ರ ಬಾಬನ ಮುರಳಿ ನಿಮ್ಗೆ ಅರ್ಥ ಆಗ್ತದೆ. ನೀವು ಸಾಧನೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಟೀಚರ್ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಲ್ವಾ? ಹೋಮ್ವರ್ಕ್ ನಾವು ಮಾಡ್ಕೊಂಡು ಬಂದಿರ್ತೀವಿ. ಮಾಡ್ಕೊಂಡು ಬಂದಾಗ ತಾನೇ ನಾವು ಎಲ್ಲಿ ಸ್ಟೆಪ್ ಅಲ್ಲಿ ತಪ್ಪಿದೀವಿ ಅಂತ ಗೊತ್ತಾಗ್ತದೆ. ಹೋಮ್ವರ್ಕೇ ಮಾಡಿಲ್ಲ ಅಂತಂದ್ರೆ ನಾವೆಲ್ಲಿ ತಪ್ಪಿದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಇವತ್ತು ಇಲ್ಲಿ ಸ್ಟೆಪ್ ಅಲ್ಲಿ ತಪ್ಪಿದೀವಿ, ಇನ್ನೊಂದಿನ ಇನ್ನೊಂದು ಕಡೆ ತಪ್ಪಿರ್ತೀವಿ. ಅದಕ್ಕಾಗಿ ಹೋಮ್ವರ್ಕ್ ಅನ್ನ ಬಾಬಾ ಕೊಟ್ಟಿರೋದನ್ನ ಮಾಡ್ಲೇ ಬೇಕು. ಎಲ್ಲ ಬಾಬಾ ಮುರಳಿಲ್ಲ, ಹೌದೌದು ನನ್ಗೆ ಗೊತ್ತಿದೆ ನಾವು ಮಾಡ್ತಿದೀವಿ ಅಂತ ತಲೆ ಎಲ್ಲಾಡ್ಸುವ ಹಾಗೆ ಇಲ್ಲ, ಪ್ರಾಕ್ಟಿಕಲಿ ಕಾರ್ಯದಲ್ಲಿ ತರಬೇಕು. ಓಕೆ, ಓಂ ಶಾಂತಿ. ಅಂದ್ರೆ ಫೈನಲ್ ಬಾಬಾ ಹೇಳಿದನು, ನಿಮ್ಮ ಜೀವನದ ಪ್ರತಿ ಸೆಕೆಂಡ್, ಪ್ರತಿ ಕರ್ಮೇಂದ್ರಿಯ ಈಶ್ವರನ ಕೈಯಲ್ಲಿ ಕೊಟ್ಟು ನಿಮ್ಮ ಜೀವನವನ್ನೇನ್ ಮಾಡ್ಬೇಕು, ಸಫಲ ಅದನ್ನ ಮಾಡ್ಲಿಕ್ಕೆ ನೀವೇನಾಗ್ಬೇಕು, ಸಫಲತಾ ಮೂರ್ತಿ ಆಗ್ಬೇಕು. ಇನ್ನು ಮೇಲೆ ನನ್ನ ಜೀವನದ 1 ಸೆಕೆಂಡು ಕೂಡ ವೇಸ್ಟ್ ಆಗಬಾರದು. ಅದರ ಕಡೆಗೆ ಏನ್ ಮಾಡಿ, ಗಮನ ಕೊಟ್ಟು ಸಂಪೂರ್ಣವಾಗಿ ಬುದ್ಧಿಯ ಮೂಲಕ ಆ ಕರ್ಮದ ಫಲವನ್ನ ಅನುಭವ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕು. ಓಕೆ, ಕ್ಲಿಯರ್? ಕ್ಲಿಯರ್. ಓಕೆ, ಕ್ಲಿಯರ್. ಓಂ ಶಾಂತಿ. ಓಂ ಶಾಂತಿ.